ಎಲ್ಲರೂ ಕಾತರದಿಂದ ಕಾಯುವಂತಹ ಅಧ್ಯಾಯ 4ನೇ ಅಧ್ಯಾಯ. ಯಾಕೆಂದ್ರೆ ಅದು ದಿವ್ಯ ಜ್ಞಾನ. ದಿವ್ಯ ಜ್ಞಾನದ ಅಂದ್ರೆ 4ನೇ ಅಧ್ಯಾಯದ ಮೊದಲನೇ ಶ್ಲೋಕವನ್ನ ನಾವು ಪಠಿಸೋಣ. ಆಮೇಲೆ ಅದರ ಬಗ್ಗೆ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ಹೇಳಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಶ್ಲೋಕ 1. ಶ್ರೀ ಭಗವಾನ್ ಉವಾಚ. ಶ್ರೀ ಭಗವಾನ್ ಉವಾಚ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ. ವಿವಸ್ವಾನ್ ಮನವೇ ಪ್ರಾಹ ಮನುರ್ ಇಕ್ಷ್ವಾಕವೇ ಬ್ರವೀತ್. ವಿವಸ್ವಾನ್ ಮನವೇ ಪ್ರಾಹ ಮನುರ್ ಇಕ್ಷ್ವಾಕವೇ ಬ್ರವೀತ್. ಅನುವಾದ: ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಇದರ ಅರ್ಥ ಏನಾಗ್ತದೆ? ಭಗವಂತ ಯಾರಿಗೆ ಹೇಳಿದ್ರು? ಸೂರ್ಯ ದೇವರಿಗೆ ಹೇಳಿದ್ರು. ಸೂರ್ಯ ದೇವರು ಯಾರಿಗೆ ಹೇಳಿದ್ರು? ಸೂರ್ಯ ದೇವನ ಮಗನಾದ ಮನುವಿಗೆ ಹೇಳಿದ. ಮನು ಯಾರಿಗೆ ಹೇಳಿದ? ಮನು ಇಕ್ಷ್ವಾಕುವಿಗೆ ಹೇಳಿದ. ರಾಜನಾದಂಥ ಇಕ್ಷ್ವಾಕುವಿಗೆ ಹೇಳಿದ. ಇದರಲ್ಲಿ ನಮಗೆ ಏನು ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಈ ದಿವ್ಯವಾದ ಜ್ಞಾನ ನಾವು ಸುಮ್ಮನೆ ಕೂತ್ರೆ ಬರುವುದಿಲ್ಲ. ಅದಕ್ಕೆ ಒಂದು ಪರಂಪರೆ ಇದೆ. ಆ ಪರಂಪರೆಯಿಂದಲೇ ಬರಬೇಕು. ಈಗ ನೀರು ನೇರವಾಗಿ ಎಲ್ಲಿಂದೋ ಬರುವುದಿಲ್ಲ, ಅದಕ್ಕೊಂದು ಪರಂಪರೆ. ನೀರು ಇಲ್ಲಿಗೆ ಬರ್ಬೇಕಿದ್ರೂ ಪರಂಪರೆ ಇದೆ. ಎಲ್ಲಿ ಮಳೆ ಆಗ್ಬೇಕು, ಮಳೆಯಿಂದ ನೀರಾಗ್ಬೇಕು. ನಮ್ಗೆ ಸುಮ್ಮನೆ ಹೋಗಿ ಬರುವುದಿಲ್ಲ, ಸಿಗುವುದಿಲ್ಲ. ಆದ ಕಾರಣ ಪರಂಪರೆ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಪರಂಪರೆ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಅದು ಬ್ರೇಕ್ ಆದ ಕಾರಣ, ಅದು ಕಟ್ಟಾದ ಕಾರಣ ಭಗವಂತ ಅರ್ಜುನನಿಗೆ ಪುನಃ ಹೇಳಲಿಕ್ಕೆ ಬರ್ತಿದ್ದಾರೆ. ಅದರ ಬಗ್ಗೆ ನೆಕ್ಸ್ಟ್ ಶ್ಲೋಕದಲ್ಲಿ ಇದೆ. ಏನೇ ಇರಲಿ, ಈ ಪರಂಪರೆ ಬಗ್ಗೆ ಚರ್ಚೆ ಮಾಡಬೇಕು ಸ್ವಲ್ಪ. ಯಾಕೆಂತ ಹೇಳಿದ್ರೆ, ಈ ದಿವ್ಯ ಜ್ಞಾನ ಅಂತ ಹೇಳುವಂಥದ್ದು ಪಾಸ್ ಆಗುವುದು ಪರಂಪರೆ ಮುಖಾಂತರ. ಯಾಕೆಂತ ಹೇಳಿದ್ರೆ, ಎಲ್ಲವನ್ನು ಎಲ್ಲರಿಗೂ ಹೇಳಿ ವಿಷದಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಪರಂಪರೆಯ ಮುಖಾಂತರ ಅದು ಹೋಗ್ತದೆ. ಕೆಲವನ್ನು ಎಲ್ಲಿಯೂ ಬರ್ದಿಡ್ಲಿಕ್ಕೆ ಆಗುದಿಲ್ಲ, ಆದರೆ ಪರಂಪರೆ ಮುಖಾಂತರ ಅದು ಬರ್ತದೆ. ಈಗ ನಮ್ಮ ಜೀವನದಲ್ಲಿಯೋ, ಆಧ್ಯಾತ್ಮಿಕ ಜೀವನ ಅಲ್ಲ, ಭೌತಿಕ ಜೀವನದಲ್ಲಿಯೋ, ನಮ್ಮ ಅಜ್ಜಿಯೋ ಅಪ್ಪನೋ ಏನೋ ಹೇಳಿರ್ತಾರೆ, ನಾವೆಲ್ಲವೂ ಬರ್ದಿರುವುದಿಲ್ಲ, ಅದು ನಮ್ಮ ಮನಸ್ಸಲ್ಲಿ ಇರ್ತದೆ. ನಾವು ಅದನ್ನ ಮಕ್ಕಳಿಗೆ ಹೇಳ್ತೇವೆ, ಆ ಮಕ್ಕಳು ಇನ್ ನೆಕ್ಸ್ಟ್ ಹೇಳ್ತಾರೆ, ತಲೆಮಾರಿಗೆ ಹೋಗ್ತದೆ. ಅಂದ್ರೆ ಒಂದು ರೀತಿಯ ಪರಂಪರೆ ಮನೆಯಲ್ಲೇ ಇದೆ. ಒಂದು ರೀತಿಯ ಪರಂಪರೆ ಮನೆಯಲ್ಲೇ ಇದೆ. ಆಮೇಲೆ ನನ್ನ ಮಗ ಹೋದ ಶಾಲೆಗೆ ನನ್ನನ್ನು ಕಳಿಸ್ಬೇಕು, ಒಳ್ಳೆದುಂಟು ಅದು ಶಾಲೆ ಅಂತ ಹೇಳಿ, ಆ ರೀತಿಯ ಪರಂಪರೆ ಇರ್ತದೆ. ಇದೆಲ್ಲ ಜೀವನದಲ್ಲಿ ಈ ಪರಂಪರೆ ಇದೆ. ಆದ್ರೆ ಆಧ್ಯಾತ್ಮಿಕತೆಗೆ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು, ಆ ಪರಂಪರೆಯು ನೇರವಾಗಿ ಭಗವಂತನ ಜೊತೆ ಸಂಪರ್ಕದಲ್ಲಿ ಉಂಟಾ ಇಲ್ವಾ ಅಂತ ಹೇಳಿ. ಅದು ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ, ನಮಗೆ ಒಂದು ಅರ್ಥ ಆಗ್ತದೆ. ಅವರು ಯಾರು ಕೂಡ ನಾನೇ ಗುರು ಅಂತ ಹೇಳುವುದಿಲ್ಲ, ನಾನೇ ಗುರು ಅಂತ ಹೇಳುವುದಿಲ್ಲ, ಅಥವಾ ಯಾರು ಕೂಡ ನಾನೇ ಕೃಷ್ಣ ಅಂತ ಹೇಳುವುದಿಲ್ಲ. ಕೃಷ್ಣ ಅಂತ ಹೇಳೋನು ಪರಮ ವ್ಯಕ್ತಿತ್ವ, ಅವನ ದಾಸ ನಾನು, ಆಮೇಲೆ ನಿನ್ನ ಸೇವೆ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ ಅಂತ ಗುರು ಹೇಳ್ತಾನೆ. ಆಗ್ಲೇ ಕ್ಲಿಯರ್ ಆಗ್ತದೆ, ಅವನಿಗೆ ಎಳ್ಳಷ್ಟು ಅಭಿಮಾನ ಇಲ್ಲ, ಅವನಿಗೆ ಎಳ್ಳಷ್ಟು ಸ್ವಯಂ ಅಭಿಮಾನ ಇಲ್ಲ. ಅವನು ಸಂಪೂರ್ಣವಾಗಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದಾನೆ, ಅವನಿಗೆ ಬೇರೆ ಏನು ಕೆಲಸ ಇಲ್ಲ ಅಂತ ಅರ್ಥ ಆಗಿ ಅವನೇ ಪರಿಶುದ್ಧನಾದ ಗುರು ಅಂತ ನಮಗೆ ಅರ್ಥ ಆಗ್ತದೆ. ಇಲ್ಲ, ನಾವು ಚೆಕ್ ಮಾಡಬಹುದು, ಸಂಶಯ ಆಗ್ಲಿಕ್ಕೆ ಶುರು ಆಗ್ತದೆ. ಅಕಸ್ಮಾತ್ ಯಾರಾದರೂ ಅವರನ್ನು ಹೊಗಳುವಾಗ ಖುಷಿ ಆಗ್ತಾ ಉಂಟು ಅಂತ ಹೇಳಿದ್ರೆ, ಇದು ಯಾವುದೇ ಭಗವದ್ಗೀತೆಯ ಸಂದೇಶವನ್ನ ಅವನ ಜೀವನದಲ್ಲಿ ಅಳವಡಿಸಿಕೊಳ್ಳಿಲ್ಲ ಅಂತ ಅರ್ಥ ಆಗ್ತದೆ. ಆದ ಕಾರಣ ನಾವು ಗುರು ಆಗ್ಲಿಕ್ಕೆ ಪ್ರಯತ್ನ ಪಡಬಾರದು. ನಾವು ಯಾವತ್ತು ಭಗವಂತನ ದಾಸರಾಗ್ಲಿಕ್ಕೆ ಪ್ರಯತ್ನ ಪಡಬೇಕು. ದಾಸರ 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 ದಾಸು ಆಗ್ಲಿಕ್ಕೆ ಪ್ರಯತ್ನ ಪಡಬೇಕು. ನಾಹಂ ವಿಪ್ರೋ ನ ಚ ನರಪತಿರ್ ನಾಪಿ ವೈಶ್ಯೋ ನ ಶೂದ್ರೋ. ನಾನು ವಿಪ್ರನೂ ಅಲ್ಲ, ವಿಪ್ರ ಅಂದ್ರೆ ನಾನು ಬ್ರಾಹ್ಮಣ ಅಲ್ಲ, ನಾನು ಕ್ಷತ್ರಿಯ ಅಲ್ಲ, ನಾನು ವೈಶ್ಯ ಅಲ್ಲ, ನಾನು ಶೂದ್ರ ಅಲ್ಲ, ನಾನು ಬ್ರಹ್ಮಚಾರಿ ಅಲ್ಲ, ನಾನು ಬ್ರಹ್ಮಚಾರಿ ಗೃಹಸ್ಥ ಅಲ್ಲ, ವಾನಪ್ರಸ್ಥ ಅಲ್ಲ. ನಾನು ಯಾರು? ನಾನು ಗೋಪಿ ಭರ್ತೃ ಪದ ಕಮಲಯೋರ್ ದಾಸ ದಾಸಾನುದಾಸ. ನಾನು ಗೋಪಿ ಅಂದ್ರೆ ಗೋಪಿಕಾಸ್ತ್ರೀಯರು ಯಾರು? ಭಗವಂತನ ನೇರ ದಾಸರು. ಅವರ ದಾಸರ 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 ದಾಸ ನಾನು ಅಂತ ಹೇಳಿದ್ದ ವಿಚಾರ ನಾವು ಮನದಟ್ಟು ಮಾಡ್ಕೊಳ್ಬೇಕು. ನಾವು ಮನದಟ್ಟು ಮಾಡ್ಕೊಂಡ್ರೆ ನಮಗೆ
ಆ ಗುರುವಿನ ಕೃಪೆ ಸಿಗ್ತದೆ, ಭಗವಂತನ ಕೃಪೆ ಸಿಗ್ತದೆ. ಹಾಗೆ ಹೇಳುವವನು ಎಲ್ಲರೂ ಗುರು ಆಗಿ ಬಿಡ್ತಾರೆ. ಹೇಳೋದು ಮಾತ್ರ ಅಲ್ಲ, ಅದನ್ನು ಹೃದಯದಲ್ಲಿ ಹೇಳಬೇಕು, ಆಮೇಲೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಭಗವಂತನ ಕಡೆಗೆ ಸಂಪೂರ್ಣವಾಗಿ ಸಮರ್ಪಿತ ಭಾವ ಇರಬೇಕು. ಅವರು ಎಲ್ಲರಿಗೂ ಹೇಳ್ಬಹುದು ಕೃಷ್ಣನ ಬಗ್ಗೆ, ತನ್ನ ಮಕ್ಕಳಿಗೆ ಹೇಳ್ಬಹುದು, ಫ್ರೆಂಡ್ಸಿಗೆ ಹೇಳ್ಬಹುದು, ಎಲ್ಲರಿಗೂ ಹೇಳ್ಬಹುದು. ಆದ ಕಾರಣ ನಾವು ಆ ಗುರುವಿನ ಕೃಪೆಯನ್ನ ಬಯಸ್ಬೇಕು. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಹೇಳಿದ್ದನು, ಅವನು ಆದಿಗುರು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು, ಇದಕ್ಕೆ ನಾಶವೇ ಇಲ್ಲ. ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಈಗ ಯಾವ ಮನುವಿನ ಹೆಸರೇನು? ಯಾರಿಗಾದ್ರೂ ಗೊತ್ತಾ? ಈಗಿನ ಮನುವಿನ ಹೆಸರೇನು? ಯಾರಿಗಾದ್ರೂ ಯೋಚನೆ ಇದೆಯಾ? ಸೂರ್ಯನ ಹೆಸರು ವಿವಸ್ವಾನ್. ಈಗಿನ ಮನುವಿನ ಹೆಸರು, ಅವನ ಸೂರ್ಯನ ಮಗ, ಈಗ ಆಡಳಿತ ಇರುವಂತಹ ಮನು, ವೈವಸ್ವಾನ್. ವೈವಸ್ವತ ಮನ್ವಂತರೆ ಅಂತ ಹೇಳಿದು ಕೇಳಿರ್ಬೋದು ನೀವು. ದೇವಸ್ಥಾನದಲ್ಲಿ ಅರ್ಚನೆ ಮಾಡುವಾಗ ಇಲ್ಲ ಯಾವಾಗಾದ್ರೂ ಹೋಗಿರುವಾಗ ವೈವಸ್ವತ ಮನ್ವಂತರೆ ಅಂತ ಹೇಳಿದ್ದು ಕೇಳಿರ್ಬೋದು ಅಲ್ವಾ? ಆಮೇಲೆ ಯಾವ ಕಲ್ಪ? ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಂತ ಹೇಳಿ ಒಂದು ಅರ್ಚನೆ ಮಾಡುವಾಗ ನೀವು ಕೇಳಿರ್ತೀರಿ, ಕಿವಿಗೆ ಕೇಳಿರ್ಬಹುದು ನೀವು. ಈಗ ಶ್ವೇತವರಾಹ ಕಲ್ಪೆ, ಇದು ಯಾವ ಕಲ್ಪ? ಶ್ವೇತವರಾಹ ಕಲ್ಪ. ವೈವಸ್ವತ ಮನು ಆಡಳಿತ ಮಾಡುವಂತ ಕಲ್ಪ ಇದು. ಭಗವಂತ ಕೃಷ್ಣ ಸೂರ್ಯ ಅಂದ್ರೆ ವಿವಸ್ವಾನಿಗೆ ಹೇಳಿದ. ವಿವಸ್ವಾನ್ ತನ್ನ ಮಗನಾದಂಥ ವೈವಸ್ವಾನ್ ಅಂದ್ರೆ ವಿವಸ್ವಾನನ ಮಗ ವೈವಸ್ವಾನನಿಗೆ ಹೇಳಿದ. ವೈವಸ್ವಾನನು ಇಕ್ಷ್ವಾಕುವಿಗೆ ಹೇಳಿದ. ಹೀಗೆ ಪರಂಪರೆ ಮುಂದೆ ಬರೆದಿದೆ. ಅದಕ್ಕೆ ಮುಂದೆ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ಗೌಡಿಯ ವೈಷ್ಣವರ ಪರಂಪರೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿ ಮುಂದೆ ಹೋಗೋಣ, ನಮಗೆ ಹೇಗೆ ಬಂದಿದೆ ಅಂತ ಹೇಳಿ. ಯಾಕಂದ್ರೆ ಕೃಷ್ಣ ಯಾರ ಮುಖಾಂತರ ಕೂಡ ಪರಂಪರೆ ಕೊಡಬಹುದು. ಇಲ್ಲಿ ನಮಗೆ ಈಗ ಯಾರು ಪರಂಪರೆ ಅಂತ ಓದಿ ಮುಂದೆ ಹೋಗ್ತೇನೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು, 2ನೇ ಶ್ಲೋಕದಲ್ಲಿ ಬರುವಂಥದ್ದು. ಆದ್ರೂ ಕೂಡ ಇವತ್ತು ಓದೋಣ, ನಾಳೆ ಓದೋಣ. ಯಾಕಂದ್ರೆ ನಾವು ಕಮ್ಮಿ ಇದನ್ನು ನೋಡುದು. ನಾವು ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ನಮ್ಮ ಪರಂಪರೆ ಬಗ್ಗೆ ನಮಗೆ ಜಾಸ್ತಿ ಗೊತ್ತಿರುವುದಿಲ್ಲ. ಇವತ್ತು ಬರೀ ಹೆಸರನ್ನು ಓದಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಈ ಭಗವದ್ಗೀತೆಯ ಯಥಾರೂಪವು ಈ ಗುರು ಪರಂಪರೆಯಿಂದ ಪ್ರಾಪ್ತವಾಗಿದೆ. ಶ್ರೀಲ ಪ್ರಭುಪಾದರು ಬರೆದಂತಹ ಈ ಭಗವದ್ಗೀತೆ ಯಥಾರೂಪ ಯಾವ ಗುರು ಪರಂಪರೆಯಿಂದ ಪ್ರಾಪ್ತವಾಗಿದೆ ಅಂತ ನೋಡೋಣ. ಕೃಷ್ಣನಿಂದ ಬ್ರಹ್ಮ, ಬ್ರಹ್ಮದಿಂದ ನಾರದ, ನಾರದನಿಂದ ವ್ಯಾಸ, ವ್ಯಾಸರಿಂದ ಮಧ್ವಾಚಾರ್ಯರು. ಇಷ್ಟು ನಮಗೆ ಸುಲಭದಲ್ಲಿ ಅರ್ಥ ಆಗ್ತದೆ. ಮಧ್ವಾಚಾರ್ಯರಿಂದ ಪದ್ಮನಾಭ, ನೃಹರಿ, ಮಾಧವ, ಅಕ್ಷೋಭ್ಯ, ಇಲ್ಲೆಲ್ಲ ತೀರ್ಥ ಅಂತ ಉಂಟು. ಅಕ್ಷೋಭ ತೀರ್ಥ, ಮಾಧವ ತೀರ್ಥ, ನೃಹರಿ ತೀರ್ಥ, ಜಯತೀರ್ಥ, ಜ್ಞಾನಸಿಂಧು, ದಯಾನಿಧಿ, ವಿದ್ಯಾನಿಧಿ, ರಾಜೇಂದ್ರ, ಜಯಧರ್ಮ, ಪುರುಷೋತ್ತಮ, ಬ್ರಹ್ಮಣ್ಯ ತೀರ್ಥ, ವ್ಯಾಸ ತೀರ್ಥ, ಲಕ್ಷ್ಮೀಪತಿ, ಮಾಧವೇಂದ್ರ ಪುರಿ. ನೋಡಿ, ಲಕ್ಷ್ಮೀಪತಿಯಿಂದಾಗಿ ಇಲ್ಲಿ ಮಾಧವೇಂದ್ರ ಪುರಿಗೆ ಬಂತು. ಇದರ ಬಗ್ಗೆ ಮುಂದೆ ಹೋಗ್ತಾ ನಾವು ಅರ್ಥ ಮಾಡ್ಕೊಳ್ಳೋಣ. ಈಶ್ವರಪುರಿ, ಮಾಧವೇಂದ್ರ ಪುರಿಯವರ ಶಿಷ್ಯರು ಈಶ್ವರಪುರಿ, ನಿತ್ಯಾನಂದರು ಮತ್ತು ಅದ್ವೈತ. ಈಶ್ವರಪುರಿಯನ್ನು ಯಾಕೆ ಬರೆದಿದ್ದಾರೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಗುರುಗಳು ಈಶ್ವರಪುರಿ. ಚೈತನ್ಯ ಮಹಾಪ್ರಭು ರೂಪ, ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾದಂಥ ಷಡ್ಗೋಸ್ವಾಮಿಗಳು, ರೂಪ, ಸ್ವರೂಪ, ಸನಾತನ. ಆದರೆ ಎಲ್ಲ ಷಡ್ಗೋಸ್ವಾಮಿಗಳು ನೇರ ಚೈತನ್ಯ ಮಹಾಪ್ರಭುಗಳ ಶಿಷ್ಯರಲ್ಲ. ರೂಪ, ಸ್ವರೂಪ ಮತ್ತು ಸನಾತನ. ರಘುನಾಥ ಗೋಸ್ವಾಮಿ ಮತ್ತು ಜೀವ ಗೋಸ್ವಾಮಿಗಳು ರೂಪ ಗೋಸ್ವಾಮಿಗಳ ಶಿಷ್ಯರು. ಇಲ್ಲಿ ಒಂದು ವಿಚಾರ ಉಂಟು, ಇಲ್ಲೆಲ್ಲ ನೇರ ದೀಕ್ಷಾ ಶಿಷ್ಯರಾಗಲೇಬೇಕು ಅಂತ ಇಲ್ಲ. ಆಮೇಲೆ ಶಿಕ್ಷಾ ಶಿಷ್ಯರು ಕೂಡ ಆಗಿರಬಹುದು. ಶಿಕ್ಷಣ ಸಿಕ್ಕಿರ್ತದೆ, ದೀಕ್ಷೆ ಕೊಟ್ಟಿರೋದಿಲ್ಲ. ರಘುನಾಥ, ಜೀವ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ. ಯಾರಿಗಾದ್ರೂ ಗೊತ್ತಾ ಇದು ಯಾರು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅಂತ ಹೇಳಿದ್ರೆ? ಇವರು ಯಾವ್ದನ್ನ ಬರೆದಿದ್ದಾರೆ? ಚೈತನ್ಯ ಚರಿತಾಮೃತ. ನಾವು ಓದ್ತಾ ಇರೋದನ್ನು ಓದುದ್ರಲ್ಲಿ ಎಲ್ಲಿಯಾದ್ರೂ ನಿಮಗೆ ಗಮನ ಬಂದಿದ? ನಾವು ಓದಿದಾಗ ನಿನ್ನೆ ಅಥವಾ ಮೊನ್ನೆ ಎಲ್ಲೋ ಒಂದು ಕಡೆ ಇವರ ಹೆಸರು ಬಂದಿದೆ, ನೆನಪಿದ್ಯಾ? ಶ್ರೀ ಶ್ರೀ ಶಿಕ್ಷಾಷ್ಟಕಂ ಓದುವಾಗ ಚೈತನ್ಯ ಮಹಾಪ್ರಭುಗಳಿಂದ ರಚಿಸಿದ್ದು ಇದು. ಚೈತನ್ಯ ಮಹಾಪ್ರಭುಗಳ ಯಾವುದು?
ಚೈತನ್ಯ ಲೀಲೆ ಯಾರು ಬರೆದದ್ದು? ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳಿಂದ ಅಂದ್ರೆ ಬರೆದದ್ದಂತ ಅಂತ ಓದಿದ್ದೇವೆ ಅಲ್ವಾ? ಅವರೇ. ಅವರ ಶಿಷ್ಯರಾದವರು ನರೋತ್ತಮ ದಾಸ ಠಾಕೂರರು. ನರೋತ್ತಮ ದಾಸ ಠಾಕೂರ್ ಶಿಷ್ಯರು ವಿಶ್ವನಾಥ ಚಕ್ರವರ್ತಿ ಠಾಕೂರ್. ಇದು ಯಾರು ವಿಶ್ವನಾಥ ಚಕ್ರವರ್ತಿ ಠಾಕೂರ್? ಯಾರಿಗಾದ್ರೂ ಗೊತ್ತಾ? ಇವತ್ತಿಯವರ ಬಗ್ಗೆ ನಾವು ಮಾತಾಡಿದ್ದೇವೆ. ಸಂಸಾರ ದಾವಾನಲ್ಲ ಅವರು. ಹಾ, ನಾವೀಗ ತಾನೇ ಗುರು ಅಷ್ಟಕವನ್ನು ಓದಿದ್ದೇವಲ್ಲ, ಅದನ್ನು ರಚಿಸಿದವರು ವಿಶ್ವನಾಥ ಚಕ್ರವರ್ತಿ ಠಾಕೂರ್. ಅವರ ಶಿಷ್ಯರು ಬಲದೇವ ಗೋಸ್ವಾಮಿ, ಆಮೇಲೆ ಜಗನ್ನಾಥ ದಾಸ್ ಬಾಬಾಜಿ. ಬಲದೇವ ವಿದ್ಯಾಭೂಷಣ ಮತ್ತು ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜ್. ಅವರ ಶಿಷ್ಯರು ಭಕ್ತಿ ವಿನೋದ್ ಠಾಕೂರ್. ಭಕ್ತಿ ವಿನೋದ್ ಠಾಕೂರ್ ಶಿಷ್ಯರು ಅಥವಾ ಏನ್ ಹೇಳುದು, ಸಮಕಾಲೀನರು, ಇಲ್ಲಾಂದ್ರೆ ಶಿಕ್ಷಾ ಪರಂಪರೆ ಗೌರ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್. ಅವರ ಶಿಷ್ಯರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಭಕ್ತಿ ವಿನೋದ್ ಠಾಕೂರ್ ಮಗ ನೋಡಿ. ಆಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ರ ಶಿಷ್ಯರು ಅಭಯಚರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು. ಇದಿಷ್ಟು ನಮ್ಮ ಗುರು ಪರಂಪರೆ. ಆಮೇಲೆ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ತುಂಬಾ ಜನರಿಗೆ ಶಿಷ್ಯರನ್ನಾಗಿ ಸ್ವೀಕರಿಸಿ ಅವರೆಲ್ಲರೂ ತುಂಬಾ ಜನರು ಗುರುಗಳಾಗಿದ್ದಾರೆ. ಈಗ ಮುಂದೆ ಹೋಗೋಣ. ಭಾವಾರ್ಥ ಓದ್ತೀನಿ. ಈ ಗುರು ಪರಂಪರೆಯನ್ನು ನಾಳೆ ಕೂಡ ಓದ್ತೀನಿ, ಭಾವಾರ್ಥ. ಆಮೇಲೆ ಬಲದೇವ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಪ್ರತಿಯೊಬ್ಬರ ಬಗ್ಗೆ ಬರೆದಿದ್ದಾರೆ. ಅದರನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡೋಣ ಸಿಕ್ಕಿದ್ರೆ, ಇಲ್ಲಾಂದ್ರೆ ಮುಂದೆ ಯಾವತ್ತಾದ್ರೂ ನೋಡೋಣ. ಯಾಕಂದ್ರೆ ಅದು ಸಂಸ್ಕೃತದಲ್ಲಿ ಇದೆ, ಅದು ಸಮಯ ಜಾಸ್ತಿ ಹೋಗ್ತದೆ, ಆದ ಕಾರಣ ನೆಕ್ಸ್ಟ್ ಯಾವಾಗಾದ್ರೂ ನೋಡೋಣ. ಭಾವಾರ್ಥ. ಯಾವ್ದ್ರ ಭಾವಾರ್ಥ? ಮೊದಲನೇ ಅಧ್ಯಾಯ ಅಂದ್ರೆ ಮೊದಲನೇ ಶ್ಲೋಕ, 4ನೇ ಅಧ್ಯಾಯದ ಮೊದಲನೇ ಶ್ಲೋಕದ ಭಾವಾರ್ಥ. ಅದೇನ್ ಹೇಳ್ತದೆ ಅಂದ್ರೆ, ಗುರು ಪರಂಪರೆ ಭಗವಂತ ಯಾರಿಗೆ ಕೊಟ್ರು? ಕೃಷ್ಣ ಸೂರ್ಯನಿಗೆ ಕೊಟ್ರು. ಸೂರ್ಯ ಯಾರಿಗೆ ಕೊಟ್ರು? ಸೂರ್ಯನ ಮಗನಾದ ಮನುವಿಗೆ ಕೊಟ್ರು. ಮನು ಯಾರಿಗೆ ಕೊಟ್ರು? ಇಕ್ಷ್ವಾಕಿಗೆ ಕೊಟ್ರು. ಅದು ಮುಂದೆ ಹೋಗಿದೆ, ಆದ್ರೆ ಅದು ಬ್ರೇಕ್ ಆಗಿದೆ ಅಂತ ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಸೂರ್ಯ ಗ್ರಹದಿಂದ ಪ್ರಾರಂಭವಾಗಿ ಎಲ್ಲ ಗ್ರಹಗಳ ರಾಜವರ್ಗಕ್ಕೆ ಭಗವದ್ಗೀತೆಯನ್ನು ಉಪದೇಶಿಸಲಾಗಿತ್ತು. ಅಂತಹ ನನ್ನೊಂದು ಪ್ರಶ್ನೆ ನಿಮ್ಮ ಹತ್ರ, ಯಾಕೆ ಇದನ್ನ ರಾಜರಿಗೆ ಹೇಳಿದೆ? ಈ ಭಗವದ್ಗೀತೆಯನ್ನ ಯಾಕೆ ರಾಜರಿಗೆ ಉಪದೇಶಿಸಿದೆ? ಯಾರಿಗಾದ್ರೂ ಮನಸ್ಸಲ್ಲಿ ಇದೆಯಾ? ರಾಜರಿಗೆ ಯಾಕೆ ಉಪದೇಶಿಸಿದ್ದಾರೆ? ಇಲ್ಲೊಂದು ರಾಜವರ್ಗಕ್ಕೆ ಭಗವದ್ಗೀತೆಯನ್ನು ಉಪದೇಶಿಸಿ ಪ್ರಜಾ ಅಂತ ಹೇಳ್ತಾರಲ್ಲ ಪ್ರಭುಜಿ, ರಾಜ ತಥಾ ಪ್ರಜಾ ಅಂತಾರಲ್ಲ, ಯಥಾ ರಾಜ ತಥಾ ಪ್ರಜಾ. ಓಕೆ, ಬೇರೆ ಏನಾದ್ರೂ ಮನಸ್ಸಲ್ಲಿ ಇದೆಯಾ? ರಾಜರಿಗೆ ಕೊಟ್ರೆ ಅವರು ತಮ್ಮ ಆಡಳಿತ ವರ್ಗಕ್ಕೆ ಕೊಡ್ತಾರೆ. ಆಮೇಲೆ ಅವರು ಭಗವದ್ಗೀತೆಯನ್ನ ಜನಗಳ ಹತ್ರ ಪ್ರಚಾರ ಮಾಡೋಕ್ ಸರಿ ಹೋಗುತ್ತೆ. ಮತ್ತೆ ರಾಜರು ಅದೇ ತರ ತಮ್ಮ ಆಡಳಿತವನ್ನ ನಡೆಸೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರಿ, ಬೇರೆ ಏನಾದ್ರೂ ಮನಸ್ಸಲ್ಲಿ ಇದೆಯಾ? ನೀವು ಹೇಳಿದ್ದೆಲ್ಲ ಕರೆಕ್ಟ್. ಬೇರೆ ಯಾರಿಗಾದ್ರೂ ಮನಸ್ಸಲ್ಲಿ ಏನಾದ್ರು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮತ್ತು ಹೇಳಿ. ರಾಜನಿಗೆ ಕೊಟ್ರೆ ಅದು ಆಗ ಎಲ್ಲರೂ ಪ್ರತಿಯೊಬ್ರು ಅದನ್ನ ಫಾಲೋ ಮಾಡ್ತಾರೆ ಅಂತ ಅದು ರಾಜನ್ಗೆ ಕೊಡ್ತಾರೆ ಪ್ರಭು. ಕರೆಕ್ಟ್ ಕರೆಕ್ಟ್. ಬೇರೆ ಏನಾದ್ರು ಮನಸ್ಸಲ್ಲಿ? ಸರಿ, ಯಾರಿಗೂ ಕೂಡ ಕೊಡ್ಬೋದು, ಆದ್ರೆ ರಾಜರಿಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳೋದು ಇಂಪಾರ್ಟೆಂಟ್. ಅದರಲ್ಲಿ ನೀವು ಹೆಚ್ಚಿನದ್ದೆಲ್ಲ ಹೇಳಿದ್ದೀರಿ. ಬ್ರಾಹ್ಮಣ ಅಂತ ಹೇಳಿದವನು ಸತ್ವಗುಣ ಇರುವವನು. ರಜೋಗುಣ ಇರುವವನು ಯಾರು? ರಜೋಗುಣ ಇರುವವನು ರಾಜ. ರಜೋಗುಣ ಇಲ್ಲದೆ ರಾಜಾಡಳಿತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರಜೋಗುಣ ಇಲ್ಲದೆ ಆಡಳಿತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ವಿಚಾರ. ಬ್ರಾಹ್ಮಣನ ಉದ್ದೇಶವೇ ಭಗವತ್ ಪ್ರಾಪ್ತಿ. ಅದಕ್ಕೋಸ್ಕರ ಹೆಸರೇ ಬ್ರಾಹ್ಮಣ ಅಂತ. ಬ್ರಹ್ಮ ಜಾನಾತಿ ಅಂತ. ಬ್ರಹ್ಮ ಜಾನ, ಅವನು ಈಗಾಗ್ಲೇ ಪರ್ಫೆಕ್ಟೆಡ್ ಸೋಲ್ ಆಗಿರ್ಬೇಕು. ಬ್ರಾಹ್ಮಣ ಅಂತ ಹೇಳಿದವನು ಈಗಾಗ್ಲೇ ಕೃಷ್ಣನನ್ನು ಅರಿತವನಾಗಿರ್ಬೇಕು. ಅಥವಾ ವೈಷ್ಣವ. ಬ್ರಾಹ್ಮಣ ಅಂದ್ರೆ ವೈಷ್ಣವನೇ ಆಗ್ಬೇಕು. ಅದಕ್ಕೆ ನಾವು ಹಿಂದೆ ಕೂಡ ಓದಿದ್ದೇವೆ, ಯಾರೇ ಆಗ್ಲಿ ಭಗವಂತನ ಬಗ್ಗೆ ಹೇಳ್ತಾರೆ, ಭಗವಂತನ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವನು ನಿಜವಾಗಿ ಬ್ರಾಹ್ಮಣನ ಪಟ್ಟಕ್ಕೆ ಬರ್ತಾನೆ. ಅವ ಬ್ರಾಹ್ಮಣನ ಪಟ್ಟಕ್ಕೆ. ಆದ ಕಾರಣ ಬ್ರಾಹ್ಮಣನಿಗೆ ಹೇಳುವ ಅಗತ್ಯ ಇಲ್ಲ. ಯಾಕಂದ್ರೆ ಅವನು ಈಗಾಗ್ಲೇ ಮಾಡ್ಬೇಕು, ಅದನ್ನ ಗೊತ್ತಿರ್ಬೇಕು, ಈಗಾಗ್ಲೇ ಗೊತ್ತುಂಟು. ಈಗ 1ನೇ ಕ್ಲಾಸಲ್ಲಿ ಹೋಗಿ
ಅವನಿಗೆ ಒಂದು ಮಗ್ಗಿ ಗೊತ್ತುಂಟು ಅಂತ ಹೇಳಿದ್ರೆ ಅವನಿಗೆ ಪುನಃ ಪುನಃ ಒಂದನ ಮಗ್ಗಿ ಹೇಳುವ ಅಗತ್ಯ ಉಂಟಾ? ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ಗೊತ್ತಿದ್ದವನಿಗೆ ಪುನಃ ಪುನಃ ಹೇಳುವ ಅಗತ್ಯ ಇಲ್ಲ. ಅದ ಕಾರಣ ಬ್ರಾಹ್ಮಣ ಅಂತ ಹೇಳುವ ವರ್ಗಕ್ಕೆ ಅದು ಗೊತ್ತಿರಬೇಕು, ಅದಕ್ಕೆ ಅವ ಬಂದದ್ದು ಇಲ್ಲಿಗೆ. ಆಮೇಲೆ ನೆಕ್ಸ್ಟ್, ರಾಜ ಅಂತ ಹೇಳಿದವನು ಎಲ್ಲರನ್ನ ಕಂಟ್ರೋಲ್ ಮಾಡುವನು. ರಾಜನನ್ನ ಕಂಟ್ರೋಲ್ ಮಾಡೋದು ಯಾರು? ಬ್ರಾಹ್ಮಣ. ರಾಜನನ್ನ ಕಂಟ್ರೋಲ್ ಮಾಡೋದು ಬ್ರಾಹ್ಮಣ. ನಮಗೆ ಗೊತ್ತಿರ್ಲಿಲ್ಲ ಸತ್ಯವಾಗಿ ಅದು ವಿಚಾರ. ಅಂದ್ರೆ ಬ್ರಾಹ್ಮಣನ ಹತ್ರ ಹೋಗಿ ರಾಜ ಕೇಳ್ತಾನೆ, ನಾನು ಹೇಗೆ ಮಾಡ್ಬೋದು, ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅಕಾರ್ಡಿಂಗ್ಲಿ ಮಾಡ್ತಾನೆ ರಾಜ. ಈ ರಾಜ ಮಿಕ್ಕೆಲ್ಲರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಅದ ಕಾರಣ ಮಿಕ್ಕೆಲ್ಲರಿಗೂ ಸುಲಭವಾಗಿ ರಾಜ ಮಾಡಿದ್ದು ಸಿಗ್ತದೆ. ಯಾಕೆಂದ್ರೆ ಮಿಕ್ಕೆಲ್ಲವರೆಲ್ಲ ಇನ್ನೂ ಕೆಳಗಿನ ಗುಣದಲ್ಲಿ ಇರುವಂತವರು, ಮಿಕ್ಸ್ಡ್. ಅದ ಕಾರಣ ರಾಜನಿಗೆ ಕೊಟ್ಟರೆ ಬೇರೆಯವರೆಲ್ಲ ಫಾಲೋ ಮಾಡ್ತಾರೆ. ಯಾಕಂದ್ರೆ ರಾಜ ಅಂತ ಹೇಳೋನು ರಜೋಗುಣದಲ್ಲಿ ಇರುವ ಕಾರಣ ಆ ರಜೋಗುಣದ ಪ್ರಭಾವದಿಂದ ಎಲ್ಲಿಗೆ ಹೋಗ್ತಾನೆ? ಕಳೆದ ಅಧ್ಯಾಯದಲ್ಲಿ ಓದಿದ್ದೇವೆ. ಎಲ್ಲಿಗೆ ಹೋಗ್ತಾನೆ? ರಾಜೋಗುಣ ಪ್ರಭಾವದಿಂದ ಹೇಳಿ. ರಜೋಗುಣ ಸಿಕ್ಕಿದ್ರೆ ತಾನೇ ಮರ ಬೆಳೆಯುವುದು. ಯಾವ್ದ್ರ ಮರ ಬೆಳೆಯುವುದು? ಬೀಜ. ಯಾವ ಬೀಜ? ಬೀಜಕ್ಕೆ ಎಲ್ಲಿ ಗಾಳಿ ಸಿಗುದು? ಕಾಮದ ಬೀಜ. ಕಳೆದ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ಕಾಮದ ಬೀಜ ರಜೋಗುಣದಿಂದಾಗಿ ವೃದ್ಧಿ ಆಗ್ತದೆ ಅಂತ ನಾವು ಓದಿದ್ದೇವೆ. ಆದ್ರೆ ರಾಜ ಅಂತ ಹೇಳಿದ್ರು ರಜೋಗುಣ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಅವನಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಡೀ ಲೋಕವು ಕಾಮ ಪ್ರವೃತ್ತಿ ಆಗ್ತದೆ. ಇಡೀ ಲೋಕದ ಪ್ರತಿಯೊಬ್ಬ ವ್ಯಕ್ತಿಗಳು ಕಾಮ ಪ್ರವೃತ್ತಿ ಆಗ್ತದೆ. ಆಮೇಲೆ ಬ್ರಾಹ್ಮಣನ ಮಾತನ್ನು ಯಾರು ಕೇಳುದಿಲ್ಲ. ಈ ರೀತಿಯಲ್ಲಿ ಹಿಂದೆ ಎಷ್ಟೋ ರಾಜಂದಿರು ಇದ್ರು, ಈಗಲೂ ನಾವು ಕಾಣ್ತಾ ಇದ್ದೇವೆ ಎಷ್ಟೋ ರಾಜಂದಿರು. ಈಗ ಪ್ರಜಾಪ್ರಭುತ್ವ ಅಂತ ಹೇಳಿ ಗೊತ್ತಿಲ್ಲದೆ ಪ್ರಜಾಪ್ರಭುತ್ವ ನಡೀತಿಲ್ಲ, ರಾಜಾಧಿಪತ್ಯವೇ ನಡೀತಾ ಇದೆ ಕೆಲವು ಕಡೆ. ಯಾಕೆಂತ ಹೇಳಿದ್ರೆ ಇದೇ ಕಾರಣ, ಕಾಮ. ಆದ ಕಾರಣ ಪ್ರತಿಯೊಬ್ಬ ರಾಜನಿಗೂ ಈ ಭಗವದ್ಗೀತೆ ಸಂದೇಶವನ್ನ ಅರಿಯುವುದು, ತಿಳಿಯುವುದು ತುಂಬಾ ಇಂಪಾರ್ಟೆಂಟ್ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಬರೀ ರಾಜರಿಗಲ್ಲ, ಎಲ್ಲರಿಗೂ. ರಾಜರಿಗೆ ಕೊಟ್ರೆ ಬೇರೆ ಎಲ್ಲರಿಗೂ ಸಿಗ್ತದೆ ಅಂತ. ಯಾಕಂದ್ರೆ ಬ್ರಾಹ್ಮಣನಿಗೆ ಈಗಾಗಲೇ ಗೊತ್ತಿರ್ಬೇಕು, ಬೇರೆ ಎಲ್ಲರಿಗೂ ಗೊತ್ತಿಲ್ಲ ಅಂದ್ರೆ ರಾಜನಿಗೆ ಕೊಟ್ರೆ ಸಿಗ್ತದೆ. ಬ್ರಾಹ್ಮಣನಿಗೆ ಕೊಟ್ರೆ ಸಿಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಅಧಿಕಾರ ಎದುರು ಇಲ್ಲ. ಯಾಕಂದ್ರೆ ಅವನಿಗೆ ಅಧಿಕಾರದ ಆಸೆ ಇಲ್ಲ. ಅವನು ಎಲ್ಲವನ್ನು ಬಿಟ್ಟವ. ಅವನೇನು ನೆಕ್ಸ್ಟ್ ಡೇ ಆಹಾರದ ಬಗ್ಗೆಯೂ ಚಿಂತೆ ಮಾಡೋದಿಲ್ಲ, ಏನೂ ಚಿಂತೆ ಮಾಡೋದಿಲ್ಲ. ಈಗ ನಾವು ಸ್ವಲ್ಪ ಥಿಂಕ್ ಮಾಡೋಣ, ನಾವೆಲ್ಲ ಭಕ್ತರು ಎಷ್ಟು ಜನ ಬ್ರಾಹ್ಮಣರ ಪಟ್ಟಕ್ಕೆ ಏರಿದ್ದೇವೆ. ಜನಿವಾರ ಹಾಕಿರ್ಬೋದು ಬ್ರಾಹ್ಮಣರು ಅಂತ ಹೇಳಿ, ಅಥವಾ ನಾವು ಬಂದು ಜನಿವಾರ ಸಿಕ್ಕಿರ್ಬೋದು. ಆದ್ರೆ ನಾವೆಷ್ಟು ಜನ ಸಂಪೂರ್ಣವಾಗಿ ಭಗವಂತನನ್ನು ಮಾತ್ರ ಥಿಂಕ್ ಮಾಡ್ತಾ ಇದ್ದೇವೆ, ಭಗವಂತ ಕೊಟ್ಟದನ್ನು ಮಾತ್ರ ನಾವು ಉಪಯೋಗಿಸ್ತಿದ್ದೇವೆ? ಇಲ್ಲ, ಅಪರೂಪ. ಆದ ಕಾರಣ ನಾವು ಇದರ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಏನಾಗ್ತದೆ? ನಮ್ಮ ನಿಜ ಸ್ಥಿತಿ ಅರಿವಾಗ್ತದೆ, ನಾವು ಎಲ್ಲಿದ್ದೇವೆ ಅಂತ ಹೇಳಿ. ಇಲ್ಲರ ನಾವೆಲ್ಲರಿಗೂ ತೋರಿಸ್ಕೊಳ್ತೇವೆ ನಾವು ಗ್ರೇಟ್ ಅಂತ ಹೇಳಿ. ನಮಗೆ ನಮ್ಮ ಭಾಗ್ಯ ತುಂಬಾ, ಯಾಕಂದ್ರೆ ನಮಗೆ ಕೃಷ್ಣ ಪ್ರಜ್ಞೆ ಸಿಕ್ಕಿದೆ. ಆದ್ರೆ ನಮ್ಮ ದೌರ್ಭಾಗ್ಯ ಕೂಡ ತುಂಬಾ, ಯಾಕಂದ್ರೆ ಅದನ್ನ ನಾವು ನಿಜವಾಗಿ ಸಂಪೂರ್ಣವಾಗಿ ಅಭ್ಯಾಸ ಮಾಡ್ತೀವಿ. ಭಾಗ್ಯವೂ ಇದೆ, ಜೊತೆಯಲ್ಲಿ ದೌರ್ಭಾಗ್ಯವೂ ಇದೆ. ನಾವು ದೌರ್ಭಾಗ್ಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಾಗ್ಯ ತುಂಬಾ ಇದ್ದ ಕಾರಣ ಆ ದೌರ್ಭಾಗ್ಯ ಕ್ಷುಲ್ಲಕ ಆಗಿದೆ. ಆದ್ರೆ ಆ ದೌರ್ಭಾಗ್ಯವನ್ನ ನಾವು ನೋಡದೆ ಅದನ್ನ ಅಂದ್ರೆ ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಫಾಲ್ ಡೌನ್, ಕೆಳಗೆ ಬೀಳ್ತೇವೆ. ಯಾಕಂತ ಹೇಳಿದ್ರೆ ನಮಗೆ ಆ ಈಗೋ ಡೆವಲಪ್ ಆಗ್ತದೆ, ನಾನೇ ಎಲ್ಲ ಅಂತ ಹೇಳಿ. ಆದ ಕಾರಣ ಅಂತಹ ಪ್ರಾಚೀನ ಕಾಲದಿಂದ ಅದರ ಚರಿತ್ರೆಯ ನಿರೂಪಣೆಯನ್ನು ಇಲ್ಲಿ ನೋಡುತ್ತೇವೆ. ಯಾಕಂದ್ರೆ ಈ ಭಗವದ್ಗೀತೆ ಸಂದೇಶ ಅಂತ ಹೇಳಿದ್ರೆ ಹೇಗೆ ಸರಿಯಾಗಿ ರಾಜ ಆಡಳಿತ ಮಾಡುದು, ಆತ್ಮದ ಸ್ಥಿತಿಯಲ್ಲಿ ಹೇಗೆ ನಿಲ್ಲುವಂಥದ್ದು, ಆಮೇಲೆ ಶುದ್ಧ ಭಗವಂತನ ಪ್ರೇಮ ಹೇಗೆ ಮಾಡುದು ಅಂತ ವಿವರಿಸುವಂತಹ ಶಾಸ್ತ್ರ ಇದು. ಅದು ಪ್ರತಿಯೊಬ್ಬನಿಗೂ ಅಗತ್ಯ. ಎಲ್ಲ ಗ್ರಹಗಳ ರಾಜರೂ ಇರುವುದು ನಿವಾಸಿಗಳ ರಕ್ಷಣೆಗಾಗಿ. ಕ್ಷತ್ರಿಯ ಅಂತ ಹೇಳಿದ್ರೆ ಎಲ್ಲರ ನೋವಿಗೋಸ್ಕರ ಅವನು ಅಡ್ರೆಸ್ ಮಾಡ್ತಾನೆ. ಯಾರ್ಯಾರು ನೋವಿನಲ್ಲಿದ್ದಾರೆ ಆ ನೋವಿನಿಂದ ಅವನಿಗೆ ರಕ್ಷಣೆ ಕೊಡುವುದೇ ಕ್ಷತ್ರಿಯ. ಕ್ಷತ್ ಅಂತ ಹೇಳಿದ್ರೆ ನೋವು ಅಥವಾ ದುಃಖ ಅಥವಾ ಡೇಂಜರ್ ಇಂದ ರಕ್ಷಣೆ ಕೊಡುವಂಥದ್ದು. ಹರೇ ಕೃಷ್ಣ. ರಾಜವರ್ಗದವರು ಪ್ರಜೆಗಳನ್ನು ಆಳಿ ಅವರನ್ನು ಕಾಮದ ಸಲುವಾಗಿರುವ ಐಹಿಕ ಬಂಧನದಿಂದ ರಕ್ಷಿಸಬೇಕಾದರೆ ಅವರಿಗೆ ಭಗವದ್ಗೀತಾ ಶಾಸ್ತ್ರವು ತಿಳಿದಿರಬೇಕು. ಇದರ ಬಗ್ಗೆ ನಾವು ಡಿಸ್ಕಷನ್ ಆಯ್ತು ಈಗ. ಯಾಕೆಂದ್ರೆ ರಾಜರು ಮತ್ತೆ ಎಲ್ಲರಿಗೂ ಇದು ಡೇಂಜರಸ್ ಇದೆ. ಬ್ರಾಹ್ಮಣನಿಗೆ ಇಲ್ಲ ಅಂತ ಅಲ್ಲ, ಆದರೆ ಬ್ರಾಹ್ಮಣನ ಜೀವನವೇ ಅದಕ್ಕೆ ಮುಡಿಪಾಗಿರುವ ಕಾರಣ ಅವನಿಗೆ ಅಷ್ಟು ಅಗತ್ಯ ಇಲ್ಲ ಅಂತ ಅಷ್ಟೇ.
ಮಾನವ ಜೀವನದ ಗುರಿ ದೇವೋತ್ತಮ ಪರಮ ಪುರುಷನೊಂದಿಗೆ ನಿರಂತರವಾದ ಸಂಬಂಧದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳುವುದು. ಮಾನವ ಜೀವನದ ಗುರಿ ದೇವೋತ್ತಮ ಪರಮ ಪುರುಷನೊಂದಿಗೆ ನಿರಂತರವಾದ ಸಂಬಂಧದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳುವುದು. ಮಾನವ ಜೀವನದ ಗುರಿ ಹಾಕುವ ಹೃದಯಕ್ಕೆ ಇನ್ನು ಸ್ವಲ್ಪ. ಮಾನವ ಜೀವನದ ಗುರಿ ದೇವೋತ್ತಮ ಪರಮ ಪುರುಷನೊಂದಿಗೆ, ಕೃಷ್ಣನೊಂದಿಗೆ ನಿರಂತರವಾದ, 1 ಗಂಟೆ ಅಲ್ಲ, ಅರ್ಧ ಗಂಟೆ ಅಲ್ಲ, ನಿರಂತರವಾದ ಈಗಾಗಲೇ ಇರುವಂತಹ ಸಂಬಂಧದಲ್ಲಿ ಅದು ಅರಿತುಕೊಂಡು ಆ ಜೀವನ ನಡೆಸುವಂಥದ್ದು, ಅದನ್ನೇ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತಾರೆ. ಈ ಪಾಠವನ್ನು ಶಿಕ್ಷಣ, ಸಂಸ್ಕೃತಿ ಮತ್ತು ಭಕ್ತಿಗಳ ಮೂಲಕ ಜನತೆಗೆ ತಿಳಿಸಿಕೊಡುವುದು ಎಲ್ಲ ರಾಜ್ಯಗಳ ಮತ್ತು ಎಲ್ಲ ಗೃಹಗಳ ಅಧಿಪತಿಗಳ ಕರ್ತವ್ಯ. ಶಿಕ್ಷಣ, ಸಂಸ್ಕೃತಿ, ಭಕ್ತಿ, ಇದು 3 ಕೂಡ ನಮ್ಮ ಹಿಂದಿನ ತಲೆಮಾರುಗಳಲ್ಲಿ ಇತ್ತು, ಈಗ ಇಲ್ಲ. 3 ಕೂಡ ಇತ್ತು, ಇದು ಇಲ್ಲ ಈಗ. ಶ್ರೀಲ ಪ್ರಭುಪಾದರ ಸಂಸ್ಥೆ ಇದನ್ನು ಮಾಡ್ತಾ ಇದೆ. ಶ್ರೀಲ ಪ್ರಭುಪಾದರ ಸಂಸ್ಥೆ, ಆಮೇಲೆ ಮಿಕ್ಕ ತುಂಬಾ ಸಂಸ್ಥೆಗಳು ಮಾಡ್ತಾ ಇವೆ. ಆದ್ರೆ ನಾವು ಇದನ್ನ ರೆಪ್ರೆಸೆಂಟ್ ಮಾಡುವ ಕಾರಣ ನಾವು ಇದನ್ನು ಹೇಳ್ತಾ ಇರೋದು ವಿನಃ ಬೇರೆ ಯಾವುದು ಮಾಡ್ತಾ ಇಲ್ಲ ಅಂತ ಹೇಳೋ ಉದ್ದೇಶ ಅಲ್ಲ. ಶಿಕ್ಷಣ, ಈಗ ನಾವು ಮಾಡ್ತಾ ಇರೋದು ಶಿಕ್ಷಣ, ಇದನ್ನು ಓದ್ತಾ ನಾವು ಮಾಡುವುದು ಸಂಸ್ಕೃತಿ, ಆಮೇಲೆ ಡೆವಲಪ್ ಆಗುವುದು ಭಕ್ತಿ. ಈ ಸಂಸ್ಕೃತಿ ಹೀನವಾಗಿದೆ. ನಮಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಕಲ್ಚರ್ ಇಲ್ಲ, ಹೇಗೆ ದೊಡ್ಡವರ ಎದುರು ಕೂತ್ಕೊಳ್ಳುದು ಅಂತ ಗೊತ್ತಿಲ್ಲ. ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಚಿಕ್ಕ ಮಕ್ಕಳು ಟೀಚರ್ ಎದುರು ಕಾಲಿನ ಮೇಲೆ ಕಾಲು ಹಾಕಿ ಕೂತ್ಕೊಳ್ತಾರೆ. ಅವರು ಆ ಕಡೆ ಈ ಕಡೆ ಹೋಗುವಾಗ ಟೀಚರ್ಗಳಿಗೆ ಗೌರವ ಕೊಡುದು ಅಂತ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಸಂಸ್ಕೃತಿಯೇ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಸಂಸ್ಕೃತಿಗೆ ಬೆಲೆ ಇಲ್ಲ, ಈಗ ಬೆಲೆಯೇ ಇಲ್ಲ. ದೇವರ ದಿಂಡು ಬಿಡಿ, ನಮ್ಮ ಅಪ್ಪ ಅಮ್ಮನಿಗೆ ರೆಸ್ಪೆಕ್ಟ್ ಕೊಡುದು ಹೇಗೆ ಅಂತ ಗೊತ್ತಿಲ್ಲ. PUC ಡಿಗ್ರಿ ಆಯ್ತು ಅಂತ ಇಟ್ಟುಕೊಳ್ಳೋಣ, ನನಗೆ ಇರುವುದು ಜ್ಞಾನ ಜಾಸ್ತಿ ಅಂತ ಹೇಳಿ ಅಪ್ಪ ಅಮ್ಮನಿಗೆ ನಾವೇ ಹೇಳಲಿಕ್ಕೆ ಶುರು ಮಾಡ್ತೇವೆ. PUC ಆಗ್ಲಿ, 10ನೇ ಕ್ಲಾಸ್ ಆಗ್ಲಿ, ಇಂಟರ್ನೆಟ್ ಅಲ್ಲಿ ಜಾಸ್ತಿ ಜ್ಞಾನ ಬಂದು ಅಡಿಗೆ ಮಾಡುದು ಹೀಗಮ್ಮ, ನಿನಗೆ ಗೊತ್ತಿಲ್ಲ ಅಂತ ಅಮ್ಮನಿಗೆ ಮಗ ಹೇಳುವ ಸ್ಥಿತಿ ಬಂದಿದೆ ಈಗ. ಯಾಕೆ ಅಂತ ಹೇಳಿದ್ರೆ ಸಂಸ್ಕೃತಿ ಇಲ್ಲ. ಇದನ್ನು ಎತ್ತಲಿಲ್ಲ ಅಂತ ಹೇಳಿದ್ರೆ ಮುಂದೆ ತುಂಬಾ ಕಷ್ಟ ಇದೆ, ತುಂಬಾ ಶೋಚನೀಯ ಸ್ಥಿತಿ ಬರ್ಲಿಕ್ಕಿದೆ ನಮಗೆಲ್ಲ. ಆದ ಕಾರಣ ನಾವು ಶಿಕ್ಷಣವನ್ನ ತೆಗಿಬೇಕು, ಸಂಸ್ಕೃತಿಯನ್ನ ಬೆಳೆಸಬೇಕು, ಆಮೇಲೆ ಭಕ್ತಿ ಜೊತೆ ಜೊತೆಯಲ್ಲೇ ಇರ್ಲೇಬೇಕು ಯಾವತ್ತು. ಆದ ಕಾರಣ ಇದಕ್ಕೆ ಯಾರು ಬೇಕು? ರಾಜ ಬೇಕು. ನಮಗೆ ರಾಜನೇ ಇಲ್ಲದಂತ ಸ್ಥಿತಿ. ರಾಜ ಇದ್ರೂ ಕೂಡ ಆ ರಾಜನಿಗೆ ಇದು 3 ಗೊತ್ತಿಲ್ಲದ ಕಾರಣ ಏನಾಗಿದೆ, ಈಗ ನಾವೆಲ್ಲರೂ ಡೇಂಜರಸ್ ಸಿಚುವೇಶನ್ ಅಲ್ಲಿ ಇದ್ದೇವೆ. ಆದ ಕಾರಣ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ಇದ್ದವರು ಎಲ್ಲರೂ ರಾಜರಾಗ್ಬೇಕೀಗ. ಅಂದ್ರೆ ಈ ವಿಚಾರಕ್ಕೋಸ್ಕರ ರಾಜರಾಗ್ಬೇಕು ಅಂತ ಹೇಳಿ ಹೋಗಿ ಕೂತ್ಕೊಳ್ಳುದಲ್ಲ, ಈ ವಿಚಾರಕ್ಕೋಸ್ಕರ ರಾಜರಾಗ್ಬೇಕು. ಭಾಗವತಂ ಹೇಳ್ತದೆ, ಗುರೂರ್ನ ಸಸ್ಯಾತ್ ಸ್ವಜನೋನ್ನ ಸಸ್ಯಾಸ್ ಪಿತಾನ ಸಸ್ಯಾತ್ ಜನನೀನ ಸಾಸ್ಯಾತ್. ಜನನಿ ಅಂದ್ರೆ ಅಮ್ಮ, ಸಾ ಆಗ್ತದೆ ಅದು. ದೈವಂ ನ ತತ್ ಸ್ಯಾತ್, ದೈವಂ ನ ತತ್ ಸ್ಯಾತ್, ನ ಪತಿಶ್ಚ ಸಸ್ಯಾತ್, ನ ಮೋಚಯೇದ್ಯಃ ಸಮುಪೇತ ಮೃತ್ಯುಂ. ನ ಮೋಚಯೇದ್ಯಃ ಸಮುಪೇತ ಮೃತ್ಯುಂ ಅಂತ. ಯಾರು ತನ್ನನ್ನ ಡಿಪೆಂಡ್ ಆದವರನ್ನ ಭಗವಂತನ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನ ಪಡುವುದಿಲ್ವೋ, ಯಾಕಂದ್ರೆ ಮೋಕ್ಷ ಸಿಗುವುದು ಯಾವಾಗ? ಭಗವಂತನ ಬಗ್ಗೆ ಹೇಳುವಾಗ ಮಾತ್ರ. ಬೇರೆ ಯಾವ ರೀತಿಯ ಮೋಕ್ಷವೂ ಸಂಪೂರ್ಣ ಮೋಕ್ಷ ಅಲ್ಲ. ಕೃಷ್ಣನ ಪರಮೋತ್ತಮ ಪರಮ ಪುರುಷನ ಪೊಸಿಷನ್ ಅನ್ನ ಯಾರಿಗೆ ನಾವು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ಅದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅಂತವರನ್ನ ನಾವು ಯಾವತ್ತೂ ಡಿಪೆಂಡ್ ಆಗ್ಬಾರ್ದು. ಯಾರು? ಅವನು ಗುರುವಾಗಿರ್ಬಹುದು, ಸ್ವಜನನಾಗಿರ್ಬಹುದು, ಬಂಧು ಆಗಿರ್ಬಹುದು, ರಾಜನಾಗಿರ್ಬಹುದು, ಅಪ್ಪ ಆಗಿರ್ಬಹುದು, ಅಮ್ಮ ಆಗಿರ್ಬಹುದು. ಅವ್ರು ಯಾರು ಅಪ್ಪನಾಗ್ಲಿಕ್ಕೂ, ಅಮ್ಮನಾಗ್ಲಿಕ್ಕೆ, ರಾಜ ಆಗ್ಲಿಕ್ಕೆ, ಗುರು ಆಗ್ಲಿಕ್ಕೆ ಅರ್ಹರಲ್ಲ. ಗುರು ಆಗ್ಲಿಕ್ಕೆ ಅರ್ಹನಲ್ಲ, ಸ್ವಜನನಾಗ್ಲಿಕ್ಕೆ ಅರ್ಹನಲ್ಲ, ರಾಜನಾಗ್ಲಿಕ್ಕೆ ಅರ್ಹನಲ್ಲ, ಅಪ್ಪನಾಗ್ಲಿಕ್ಕೆ ಅರ್ಹನಾಗಲ್ಲ, ಅಮ್ಮನಾಗ್ಲಿಕ್ಕೆ ಅರ್ಹನಾಗಲ್ಲ. ಅಂದ್ರೆ ಪ್ರತಿಯೊಬ್ಬ ನಾನು ಅಪ್ಪ, ಅಮ್ಮ, ರಾಜ, ಸ್ವಜನ, ಬಂಧು ಯಾರ್ಯಾರು ಹೇಳಿಕೊಳ್ತಿದ್ದೇವೆ, ಎಲ್ಲರೂ ಹೇಳಿಕೊಳ್ತಿದ್ದೇವೆ. ಯಾರೆಲ್ಲ ಹೇಳ್ಕೊಡ್ತಿದ್ದೇವೆಲ್ಲ ನಾವೆಲ್ಲರೂ ಕೃಷ್ಣನ ಬಗ್ಗೆ ನಮ್ಮನ್ನ ಡಿಪೆಂಡ್ ಆದವರಿಗೆ ಹೇಳಲೇಬೇಕು. ಅವರು ತಕೊಳ್ತಾರೋ ಬಿಡ್ತಾರೋ ನಮಗೆ ಅಗತ್ಯ ಇಲ್ಲ, ವಿಷಯ ಹೇಳಬೇಕು. ಕೃಷ್ಣನ ಬಗ್ಗೆ ತಿಳಿ ಹೇಳಲಿಕ್ಕೆ ಪ್ರಯತ್ನ ಪಡಬೇಕು. ನಮಗೆ ಫಸ್ಟಿಗೆ ಅರ್ಥ ಆಗ್ಬೇಕು, ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ಅವರಿಗೆ ಇಷ್ಟವೇ ಇಲ್ಲ ಅಂತ ಹೇಳಿದ್ರೆ ವಿಚಾರ ಬೇರೆ. ಆದ್ರೆ ನಮ್ಮ ಪ್ರಯತ್ನ ಮಾಡದೆ
ನಾವು ಸುಮ್ಮನೆ ಇರಬಾರದು, ಆದಷ್ಟು ಪ್ರಯತ್ನ ಪಡಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳಿಂದ ನಿಜವಾದ ಪರಂಪರೆ ಬೆಳೀತದೆ, ನಿಜವಾದ ಸಂಸ್ಕೃತಿ ಬೆಳೀತದೆ, ಇಡೀ ಲೋಕದಲ್ಲಿ ಭಕ್ತಿ ಮೇಲೆ ಹೇಳ್ತದೆ. ಆ ಒಂದು ಸುಪ್ತ ಅವಸ್ಥೆಯಲ್ಲಿರುವ ಭಕ್ತಿ ನಿಜವಾಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಈಗ ಚೈತನ್ಯ ಮಹಾಪ್ರಭುಗಳು ಎಲ್ಲಿ ಹೋದ್ರು ಕೂಡ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರು. ವೃಕ್ಷಗಳು ಡ್ಯಾನ್ಸ್ ಮಾಡ್ತಿದ್ದವು, ಪ್ರಾಣಿಗಳು ಡ್ಯಾನ್ಸ್ ಮಾಡ್ತಿದ್ದವು ಜಾರ್ಖಂಡದಲ್ಲಿ ಹೋಗುವಾಗ. ಯಾಕೆ ಅಂತ ಹೇಳಿದ್ರೆ ಭಕ್ತಿ ಹೃದಯದಲ್ಲಿದ್ದದ್ದು ಹೊರಗೆ ಬರ್ತಾ ಇತ್ತು. ಅದೇ ರೀತಿಯಲ್ಲಿ ನಾವೆಲ್ಲರೂ ಪ್ರಯತ್ನ ಪಟ್ರೆ, ನಾವು ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು, ಪ್ರಭುಪಾದರ ಅನುಯಾಯಿಗಳು, ನಾವು ಅದನ್ನು ಪ್ರಯತ್ನ ಪಟ್ರೆ ನಮ್ಮಲ್ಲಿ ಇರುವವರು ಎಲ್ಲರೂ ಭಕ್ತಿಯನ್ನು ಆಲಂಗಿಸ್ತಾರೆ, ಭಗವಂತನನ್ನು ಆಲಂಗಿಸ್ತಾರೆ. ಈ ರೀತಿಯಲ್ಲಿ ನಾವು ಸಂಸ್ಕೃತಿಯನ್ನ ಚೆನ್ನಾಗಿ ಬೆಳೆಸಬಹುದು. ಯಾಕಂದ್ರೆ ಈಗಾಗಲೇ ಸಂಸ್ಕೃತಿ ಇಲ್ಲ. ಈ ಸಂಸ್ಕೃತಿ ಇದನ್ನೇ ಹೇಳುದು ದೈವ ವರ್ಣಾಶ್ರಮ ಅಂತ ಹೇಳಿ. ಈ ಸಂಸ್ಕೃತಿ ಬೆಳೆದ್ರೆ ಅದು ದೈವ ವರ್ಣಾಶ್ರಮ ಆಗ್ತದೆ, ಇಲ್ಲದಿದ್ರೆ ಅದು ಆಸುರಿ ವರ್ಣಾಶ್ರಮವೇ ಇಲ್ಲದಂತಹ ಒಂದು ಸ್ಥಿತಿ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಮಾನವ ಜನ್ಮದ ಈ ಅವಕಾಶವನ್ನು ಉಪಯೋಗಿಸಿಕೊಂಡು, ಈ ದೇಹ ಸಿಕ್ಕಿದ ಅವಕಾಶವನ್ನ ಉಪಯೋಗಿಸಿಕೊಂಡು ಜನರು ಈ ಶ್ರೇಷ್ಠ ಶಾಸ್ತ್ರದ, ಈ ಶ್ರೇಷ್ಠ ಭಗವದ್ಗೀತೆ ಶ್ರೀಲ ಪ್ರಭುಪಾದರು ಅನುವಾದ ಭಾವಾರ್ಥ ಕೊಟ್ಟಂತಹ ಶ್ರೇಷ್ಠ ಪುಸ್ತಕದ ಸದುಪಯೋಗ ಮಾಡಿಕೊಂಡು ಯಶಸ್ವಿಯಾದ ಮಾರ್ಗದಲ್ಲಿ ಮುಂದುವರಿಯಬೇಕು. ಇದನ್ನು ಮಾತ್ರ ನಾವು ಡಿಪೆಂಡ್ ಆದ್ರೂ ಕೂಡ ಭಗವದ್ಧಾಮಕ್ಕೆ ತೆರಳಬಹುದು. ಇದನ್ನು ಮಾತ್ರ ನಾವು ಡಿಪೆಂಡ್ ಆಗಿ, ಭಗವದ್ಗೀತೆಯನ್ನು ಮಾತ್ರ ಡಿಪೆಂಡ್ ಆದ್ರೂ ಕೂಡ ಭಗವದ್ಧಾಮ. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಇದಕ್ಕಾಗಿ ಕೃಷ್ಣ ಪ್ರಜ್ಞೆಯ ಶಾಸ್ತ್ರವನ್ನು ಹರಡುವುದು ಎಲ್ಲ ರಾಜ್ಯಗಳ ಅಧಿಪತಿಗಳ ಕರ್ತವ್ಯ. ಸೌರವ್ಯೂಹದ ಎಲ್ಲ ಗ್ರಹಗಳಿಗೆ ಮೂಲ ಸೂರ್ಯಲೋಕ. ಇದರ ರಾಜನಾದ ಸೂರ್ಯದೇವನಿಗೆ ಈ ಕಲ್ಪದಲ್ಲಿ ವಿವಸ್ವಾನ್ ಎಂದು ಹೆಸರು. ಶ್ವೇತವರಾಹ ಕಲ್ಪ ಅಂದ್ರೆ ಬ್ರಹ್ಮನ ಒಂದು ದಿವಸ, ರಾತ್ರಿ ಅಲ್ಲ, ಒಂದು ಹಗಲು. ಈ ಕಲ್ಪದಲ್ಲಿ ವಿವಸ್ವಾನ್ ಎಂದು ಹೆಸರು. ಯಾರಿಗೆ? ಸೂರ್ಯನಿಗೆ. ಬ್ರಹ್ಮ ಸಂಹಿತೆಯಲ್ಲಿ ವಿವಸ್ವಾನ್ನ ಬಗ್ಗೆ ಹೀಗೆ ಹೇಳ್ತಾರೆ, 5.52 ಯಚ್ಚಕ್ಷುರೇಶ ಸವಿತಾ ಸಕಲಗ್ರಹಾಣಾಂ ರಾಜಾ ಸಮಸ್ತ ಸುರಮೂರ್ತಿರಶೇಷ ತೇಜಾಃ ಯಸ್ಯಾಜ್ಞಯಾ ಭ್ರಮತಿ ಸಂಭೃತ ಕಾಲ ಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸ್ವಲ್ಪ ಯೋಚನೆ ಮಾಡೋಣ. ಸೂರ್ಯ ಇಲ್ಲ ಅಂದ್ರೆ ನಮ್ಮ ಜೀವನ ಹೇಗಾದೀತು? ಸೂರ್ಯ ಇಲ್ಲ ಅಂದ್ರೆ ನಮ್ಮ ಜೀವನ, ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ, ನಾವು ಎಷ್ಟು ಚಿಕ್ಕವರು ನಾವು ಸೂರ್ಯನ ಮುಂದೆ ಅಂತೇಳಿ. ಸೂರ್ಯ ಗ್ರಹದ ಮುಂದೆ ಭೂಮಿಯೂ ಚಿಕ್ಕದು, ಭೂಮಿಯಲ್ಲಿರುವ ನಮ್ಮ ರಾಜ್ಯವೂ ಚಿಕ್ಕದು, ದೇಶವೂ ಚಿಕ್ಕದು, ರಾಜ್ಯವೂ ಚಿಕ್ಕದು, ರಾಜ್ಯದಲ್ಲಿರುವ ನಮ್ಮ ಸಿಟಿಯು ಅಥವಾ ಗ್ರಾಮವೂ ಚಿಕ್ಕದು, ಆ ಗ್ರಾಮದಲ್ಲಿರುವಂತಹ ಒಂದು ಮನೆ, ಆ ಮನೆಯಲ್ಲಿರುವಂತ ಒಂದು ಕೋಣೆ, ಆ ಒಂದು ಕೋಣೆಯಲ್ಲಿ ಇಂಥ ಒಂದು ನಿರ್ಲಕ್ಷ್ಯವಾದಂತಹ ಒಂದು ದೇಹನಲ್ಲಿ ಇರುವಂತಹ ಈ ಆತ್ಮ ದೊಡ್ಡವ, ಆದ್ರೆ ಈ ದೇಹ ನಿರ್ಲಕ್ಷ್ಯವಾದ್ದು, ಅದಕ್ಕೆ ಏನು ಬೆಲೆ ಇಲ್ಲ. ಅಂತಹ ಬೆಲೆ ಇಲ್ಲದಂತಹ ದೇಹದಲ್ಲಿ ನಾವಿದ್ದೇವೆ. ಆ ವಿಚಾರ ಬೆಲೆ ಇಲ್ಲ ಅಂತ ಹೇಳಿದ್ರೆ ಸೂರ್ಯ ಗ್ರಹವನ್ನ ನಾವು ಯೋಚನೆ ಮಾಡುವಾಗ ನಮ್ಮದೇನಿದೆ? ಸೂರ್ಯ ಗ್ರಹ ಅದರ ಒಂದು ಶಕ್ತಿಯನ್ನ 1 ಸೆಕೆಂಡ್ ತೋರಿಸಿದ್ರು ಕೂಡ ನಾವು ಭಸ್ಮವಾಗಿ ಬಿಡ್ತೇವೆ. ಅಂತಹ ತೇಜಸ್ಸು ಶಕ್ತಿ ಎಲ್ಲಿಂದ ಬರ್ತದೆ ಸೂರ್ಯನಿಗೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ತೇಜಸ್ಸು ಶಕ್ತಿ ಸೂರ್ಯನಿಗೆ ಬರುವುದು ಎಲ್ಲಿಂದ? ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಯಾರು ಹೇಳ್ತಾ ಇರೋದು? ಬ್ರಹ್ಮ ಹೇಳ್ತಾ ಇರುವಂತದ್ದು. ಆದಿಪುರುಷನಾದಂತಹ ಕೃಷ್ಣನಿಂದ ಸೂರ್ಯನಿಗೆ ಬರುವಂತ ಶಕ್ತಿ. ಆಮೇಲೆ ಸೂರ್ಯ ಹೇಗೆ ಕೆಲಸ ಮಾಡ್ತಾ ಇರೋದು? ಸೂರ್ಯ ಕೃಷ್ಣನಿಗೆ ಹೆದರಿಕೊಂಡು ಕೃಷ್ಣನ ಆಜ್ಞೆಗೆ ಅನುಸಾರವಾಗಿ ಕೆಲಸ ಮಾಡ್ತಾ ಇರುವಂತ. ಎಲ್ಲಿ ಕಕ್ಷೆಯಲ್ಲಿ ತಿರುಗ್ತಾ ಇದ್ದಾನೆ, ಸ್ವಯಂವಾಗಿ ತಿರುಗ್ತಾ ಇದ್ದಾನೆ. ಹೇಗೆ ತಿರುಗ್ತಾ ಇದ್ದಾನೆ ಸೂರ್ಯ ಅಂತ ಹೇಳಿದ್ರೆ ಭಗವಂತನ ಆಜ್ಞೆಗೆ ಅನುಗುಣವಾಗಿ. ಯಸ್ಯಾಜ್ಞಯಾ ಭ್ರಮತಿ ಸಂಭೃತ ಕಾಲ ಚಕ್ರೋ. ಅವನು ಹೀಗೆ ಭ್ರಮಣೆ ಮಾಡ್ತಾ ಮಾಡ್ತಾ ಸಂಭ್ರಮಣ ಮಾಡ್ತಾನೆ. ಕಕ್ಷೆಯಲ್ಲಿ, ಇಡೀ ಕಕ್ಷೆಯಲ್ಲಿ ಹೇಗೆ ಅಲ್ಲೇ ತಿರುಗ್ತಾ ಬುಗರಿ ಹೇಗೆ ತಿರುಗ್ತಾ ಹೀಗೆ ರೊಟೇಟ್ ಆಗ್ತದೆ, ಅದೇ ರೀತಿ ಸೂರ್ಯ ದೇವರು ಕೂಡ ಹಾಗೆ. ಕಂಟ್ರೋಲ್ ಯಾರು ಮಾಡ್ತಿದ್ದಾರೆ? ಕಂಟ್ರೋಲ್ ಮಾಡ್ತಾ ಇರೋದು ಭಗವಂತ. ಯಸ್ಯ ಆಜ್ಞೆಯ ಮೂಲಕ. ಸುಮ್ಮನೆ ಎಲ್ಲ ಹೆದರ್ತಾರೆ. ಆಜ್ಞೆ ಮಾಡುದಂದ್ರೆ ಏನು? ಹೆದರ್ತಾರೆ. ಆಜ್ಞೆ ಪ್ರೀತಿಯಿಂದ ಯಾರು ಆಜ್ಞೆ ಮಾಡ್ಲಿಕ್ಕೆ ಆಗುದಿಲ್ಲ. ಆಜ್ಞೆ ಮಾಡೋದಂದ್ರೆ ಭಯ ಬೇಕು, ಅದಕ್ಕೋಸ್ಕರ ಆಜ್ಞೆ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಎಲ್ಲಾ ದೇವಾದಿ ದೇವತೆಗಳು ಭಗವಂತನ ಆಜ್ಞೆಗೆ ಅನುಸಾರವಾಗಿ ಕೆಲಸ ಮಾಡ್ತಾರೆ. ಆದ್ರೆ ಸಂಪೂರ್ಣವಾಗಿ ಭಕ್ತನಾದ್ರೆ ಭಕ್ತನೇ ದೇವರಿಗೆ ಅಂದ್ರೆ ಭಗವಂತನಿಗೆ ಆಜ್ಞೆ ಮಾಡುವಂತ ಸ್ಥಿತಿ ಬರ್ತದೆ. ಅದು ನಿಮಗೆಲ್ಲರಿಗೂ ಗೊತ್ತು, ನಮಗೆಲ್ಲರಿಗೂ ಗೊತ್ತು. ಅರ್ಜುನ ಮತ್ತೆ ಮಿಕ್ಕ ತುಂಬಾ ಭಕ್ತರಿಗೆ ಕೃಷ್ಣ ದಾಸನಾಗಿ ಬಂದಿದ್ದಾನೆ. ಚಕ್ಷುರೇಶ. ಆ ಸೂರ್ಯ ಯಾರನ್ನ ರೆಪ್ರೆಸೆಂಟ್ ಮಾಡ್ತಾರೆ? ಭಗವಂತನ ಕಣ್ಣನ್ನು.
ಸವಿತಾ ಅಂತ ಹೇಳಿದ್ರು ಸೂರ್ಯ, ಸಕಲ ಗ್ರಹಗಳ ರಾಜನಾದಂತಹ ಸೂರ್ಯ ಭಗವಂತನ ಕಣ್ಣು, ಕಣ್ಣಾಗಿ ರೆಪ್ರೆಸೆಂಟ್. ಕಣ್ಣು ಅಂದ್ರೆ ಕಣ್ಣಾಗಿ ಈ ವಿಶ್ವತೋಮುಖ ಅಥವಾ ಏನ್ ಹೇಳ್ತಾರೆ, ಇನ್ನು ಮುಂದಿನ ಅಧ್ಯಾಯದಲ್ಲಿ ಬರ್ತದೆ, ಅದರ ಹೆಸರು ಎಂತ ತೋರಿಸ್ತಾರೆ ಭಗವಂತ ತನ್ನ ಫುಲ್ ದೇಹವನ್ನು ತೋರಿಸುವಾಗ ಏನಾಗ್ತದೆ, ಅದಕ್ಕೆ ಏನ್ ಹೇಳ್ತಾರೆ, ಯಾರಿಗಾದ್ರೂ ನೆನಪು ಬರ್ತಾ ಇದೆಯಾ? ವಿಶ್ವರೂಪ. ಧನ್ಯವಾದ ಮಾತಾಜಿ. ವಿಶ್ವರೂಪ, ಆ ವಿಶ್ವರೂಪದಲ್ಲಿ ಕಣ್ಣನ್ನು ತೋರಿಸ್ತಾರಲ್ಲ, ಆ ಕಣ್ಣು ಸೂರ್ಯ, ಇನ್ನೊಂದು ಕಣ್ಣು ಚಂದ್ರ. ಏನೇ ಇರಲಿ, ಯಚ್ಚಕ್ಷುರೇಶ ಸವಿತಾ ಸಕಲ ಗ್ರಹಾಣಾಂ ರಾಜ ಸಮಸ್ತ ಸುರಮೂರ್ತಿ ರದೇಶ್ ಅಶೇಷ ತೇಜ. ಎಲ್ಲಾ ಗ್ರಹಗಳ, ಎಲ್ಲಾ ದೇವಾದಿ ದೇವತೆಗಳ, ಇಂದ್ರನ ಕೂಡ ರಾಜ ಯಾರು? ಸೂರ್ಯ. ಸೂರ್ಯ, ಆದ್ರೆ ಅವನಿಗೆ ಸಿಕ್ಕುವಂತಹ ತೇಜಸ್ಸಾಗ್ಲಿ ಉಷ್ಣತೆ ಆಗ್ಲಿ ಎಲ್ಲಿಂದ ಬರ್ತದೆ? ಭಗವಂತನಿಂದ. ಆದ ಕಾರಣ ಆ ಭಗವಂತನ ಯಾರು? ಪರಮೋತ್ತಮ ಪರಪುರುಷನಾದ ಗೋವಿಂದ. ಗೋವಿಂದ ಅಂದ್ರೆ ಅರ್ಥ ಏನು, ಯಾರಿಗಾದ್ರೂ ಗೊತ್ತಾ? ಗೋವಿಂದ ಅಂತ ಹೇಳಿದ್ರ ಅರ್ಥ ನಮ್ಮ ಬೇಗನೆ ಹೇಳಿ. ಇಂದ್ರಿಯಗಳನ್ನ ನಮ್ಮ ಇಂದ್ರಿಯಗಳನ್ನ ಹೂಗಳ ಇಂದ್ರಿಯಗಳನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋರು. ನಮ್ಮ ಇಂದ್ರಿಯಕ್ಕೆ ನಿಜವಾಗಿ ಸುಖ ಕೊಡುವವನು ಭಗವಂತ. ಆ ಸುಖ ಸಿಕ್ಕಿದ್ರೆ ನ್ಯಾಚುರಲಿ ಕಂಟ್ರೋಲ್ ಆಗ್ತದೆ. ಸುಖ ಸಿಕ್ಕಿಲ್ಲ, ನಾವು ಅಲ್ಲಿ ಇಲ್ಲಿ ಹೋಗ್ತೇವೆ. ಈಗ ಹರೇ ಕೃಷ್ಣ ಮಹಾಮಂತ್ರ ಹೇಳುವಾಗ ನಮ್ಮ ಇಂದ್ರಿಯಕ್ಕೆ ಸುಖ ಸಿಗುವುದು ಹೇಗೆ? ಅದು ಗೋವಿಂದನ ತೃಪ್ತಿಯಿಂದಾಗಿ. ಭಗವಂತ ಅಂದ್ರೆ ಗೋ ಅಂತ ಹೇಳಿದ್ರೆ ಎರಡು ಅರ್ಥ ಇದೆ. ಒಂದು ಇಂದ್ರಿಯ, ಇಂದ್ರಿಯನ ಕಂಟ್ರೋಲ್ ಮಾಡುದು ಓಕೆ, ಆದ್ರೆ ಇಂದ್ರಿಯ ಕಂಟ್ರೋಲ್ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಪರಂ ದೃಷ್ಟ ನಿವರ್ತತೆ. ಕಂಟ್ರೋಲ್ ಆಗೋದು ಹೇಗೆ? ಭಗವಂತನ ಪ್ರೇಮ ಸಿಕ್ಕುವಾಗ ಮಾತ್ರ ನಿಜವಾಗಿ ಸಂಪೂರ್ಣ ಕಂಟ್ರೋಲ್ ಆಗೋದು. ಆದ ಕಾರಣ ವಿಂದ ಅಂತ ಹೇಳಿದ್ರೆ ಸುಖ ಕೊಡುವನು. ಗೋವುಗಳಿಗೆ ಅಂದ್ರೆ ನಮ್ಮ ಇಂದ್ರಿಯಕ್ಕೆ, ಆಮೇಲೆ ಹಸುಗಳಿಗೆ. ಯಾಕಂದ್ರೆ ಹಸುವಲ್ಲಿ ಇರುವಂಥದ್ದು ಇಂದ್ರಿಯಗಳೇ. ಅಂದ್ರೆ ನಿಜವಾಗಿ ಹಸುಗಳಿಗೆ ಸಂತೋಷ ಕೊಡುವವನು, ಹಸುಗಳಿಗೆ ಅಥವಾ ಗೋವಿಗೆ ಸಂತೋಷ ಕೊಡುವನು. ಆದ ಕಾರಣ ನಾವೆಲ್ಲರೂ ಗೋ ಸೇವೆ ಮಾಡಬೇಕು. ಯಾರ್ಯಾರು ಕೃಷ್ಣನ ಬಗ್ಗೆ ತಿಳಿದು ತಿಳಿಯದೆಯೋ ಗೋವಿಂದ ಸೇವೆ ಮಾಡ್ತಾರೆ, ಅವನು ನಿಜವಾಗಿ ಕೃಷ್ಣನಿಗೆ ಹತ್ರ ಆಗ್ತಾನೆ. ಅವನಿಗೆ ಕೃಷ್ಣನ ಬಗ್ಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಗೋ ಸೇವೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಕೃಷ್ಣನಿಗೆ ಹತ್ರ ಆಗ್ತಾನೆ. ಕೃಷ್ಣನ ಬಗ್ಗೆ ಗೊತ್ತಿಲ್ಲದೆ ಇರಬಹುದು ಅವನಿಗೆ, ಆದ್ರೂ ಕೂಡ. ಯಾಕಂದ್ರೆ ಕೃಷ್ಣನಿಗೆ ಗೋವು ಅಂದ್ರೆ ಹತ್ರ. ಎಲ್ಲಿಯಾದ್ರೂ ಗೋವಿಲ್ಲದೆ ಕೃಷ್ಣನದ್ದು ಉಂಟಾ? ಭಾರಿ ಅಪರೂಪ, ಭಾರಿ ಅಪರೂಪ. ಗೋವು ಹತ್ತಿರ ಬೇಕು ಕೃಷ್ಣನಿಗೆ. ಯಾಕಂದ್ರೆ ಗೋವು ಇಲ್ಲದೆ ಗೋಲೋಕ ವೃಂದಾವನ ಸಾಧ್ಯ ಇಲ್ಲ. ಯಾಕಂದ್ರೆ ಗೋ ಅಂತ ಹೇಳಿದ್ರೆ ಅಲ್ಲಿ ಗೋಲೋಕದಲ್ಲಿ ಏನು ಅರ್ಥ? ಗೋ ಅಂದ್ರೆ ಹಸು. ಆಮೇಲೆ ಜಯರಾಧ ಮಾಧವ ಕುಂಜ ಬಿಹಾರಿ ಗೋಪಿ ಜನ ವಲ್ಲಭ ಗಿರಿವರಧಾರಿ ಯಶೋಧನಂದನ ಬ್ರಜ ಜನನಂದ ರಂಜನ ಯಮುನಾ ತೀರವನಚಾರಿ. ಆಮೇಲೆ ಎಲ್ಲಿ ಓಡಾಡ್ತಾ ಇರ್ತಾನೆ ಈ ಭಗವಂತ ಕೃಷ್ಣ? ಗೋಲೋಕ ವೃಂದಾವನದಲ್ಲಿ ಯಮುನಾ ತೀರದಲ್ಲಿ ಗೋವಿನ ಒಟ್ಟಿಗೆ ಓಡಾಡ್ತಾ ಇರ್ತಾನೆ. ಯಮುನಾ ತೀರದಲ್ಲಿ ಅವನ ಲೀಲೆಗಳನ್ನು ಮಾಡ್ತಾ ಇರ್ತಾನೆ. ಅಂತಹ ಜಾಗೆಗೆ ನಾವು ಹೋಗ್ಬೇಕಾದವರು ಎಲ್ಲಿ ಸಿಕ್ಕಾಕೊಂಡಿದ್ದೇವೆ ನಾವು? ಎಂತ ಕಠಿಣ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ ನಾವು. ಆದ ಕಾರಣ ನಾವು ಗೋ ಪ್ರೇಮಿಗಳಾಗಬೇಕು, ಗೋ ರಕ್ಷಣೆ ಮಾಡಬೇಕು. ಅದು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಯಾಕಂದ್ರೆ ಗೋಮಾತೆ ಯಾರು? ನಮ್ಮ ಗೋಮಾತೆ ಯಾರು? ಏಳು ಜನಗಳಲ್ಲಿ ಒಬ್ರು. ಆ 7 ಜನ ಯಾರು? ನಿಮಗೆಲ್ಲ ಗೊತ್ತು. 7 ಭೂಮಿ ತಾಯಿ, 7 ತಾಯಿ ಅಂದಿರು ಅಥವಾ 7 ಮಾತೆ ಅಂದರು. ಯಾರು 7 ಮಾತೆ ಅಂದರು? ಹೆಸರಿಸಿ. ಭೂಮಿ ತಾಯಿ, ನಮ್ಮನ್ನ ಎತ್ತ ತಾಯಿ, ಹೆತ್ತ ತಾಯಿ, ಗುರುಪತ್ನಿ, ಭೂತಾಯಿ, ಅದಾಯ್ತು ಭೂಮಿ ತಾಯಿ. ದೊರೆಪತ್ನಿ, ಹಾ, ರಾಜನ ಪತ್ನಿ. ಯಾರು ರಾಜನ ಪತ್ನಿ? ಗೋಮಾತೆ. ಇನ್ನೆರಡು ಬಾಕಿ ಇದೆ. ದಾದಿ ಪ್ರಭುಜಿ, ಹರೇ ಕೃಷ್ಣ ಪ್ರಭು. ದಾದಿ ಅಥವಾ ನರ್ಸ್. ಗಂಗಾಮಾತೆ ಭೂಮಿಯಲ್ಲೇ ಬಂದ್ಬಿಟ್ಲು.
ಎಲ್ಲ ನದಿಗಳು ವೃಕ್ಷಗಳು ಎಲ್ಲ ಭೂಮಾತೆಯಲ್ಲೇ ಬಂದ್ಬಿಡ್ತು. ಮಿಕ್ಕಿದವ್ರು ಗೊತ್ತಿಲ್ಲ ಪ್ರಭು. ಬ್ರಾಹ್ಮಣ ಪತ್ನಿ ಆಯ್ತಲ್ಲ. ಹ್ಮ್. ರಾಜಪತ್ನಿ, ಬ್ರಾಹ್ಮಣ ಪತ್ನಿ, ಗುರುಪತ್ನಿ ಮತ್ತೆ ನರ್ಸ್ ಆಯ್ತಾ. ಆಮೇಲೆ ಭೂಮಾತೆ, ಗೋಮಾತೆ, ಇನ್ನೊಂದು ಯಾವುದು? ಅಮ್ಮ, ನಮ್ಮ ನಮ್ಮ ನೆತ್ತ ಅಮ್ಮ, ತಾಯಿ. ನಮ್ಮ ಹೆತ್ತ ಅಮ್ಮ. ಓಕೆ, ಮುಂದೆ ಹೋಗ್ತೀನಿ. ಬ್ರಹ್ಮದೇವನು ಹೇಳಿದ, ದೇವೋತ್ತಮ ಪರಮ ಪುರುಷನಾದ ಗೋವಿಂದನನ್ನು, ಕೃಷ್ಣನನ್ನು ನಾನು ಪೂಜಿಸ ಬಯಸುತ್ತೇನೆ. ಅವನು ಆದಿಪುರುಷ. ಎಲ್ಲ ಗ್ರಹಗಳ ರಾಜನಾದ ಸೂರ್ಯನು ಅವನ ಆಜ್ಞೆಯಂತೆ ಅಗಾಧ ಶಕ್ತಿಯನ್ನು ಶಾಖವನ್ನು ಪಡೆದಿರುತ್ತಾನೆ. ಸೂರ್ಯನು ಭಗವಂತನ ಕಣ್ಣಿನ ಪ್ರತಿನಿಧಿ. ಆತನ ಆಜ್ಞೆಯಂತೆ ಸೂರ್ಯನು ತನ್ನ ಪಥದಲ್ಲಿ ಚಲಿಸುತ್ತಾನೆ. ಮುಂದೆ ಹೋಗ್ತೀನಿ. ಸೂರ್ಯನು ಗ್ರಹಗಳ ರಾಜ. ಈಗ ವಿವಸ್ವಾನ್ ಎಂಬ ಹೆಸರಿನ ಸೂರ್ಯದೇವನು ಸೂರ್ಯಗ್ರಹವನ್ನು ಆಳುತ್ತಾನೆ. ಶಾಖ ಮತ್ತು ಬೆಳಕನ್ನು ನೀಡಿ ಸೂರ್ಯಗ್ರಹವು ಎಲ್ಲ ಗ್ರಹಗಳನ್ನು ನಿಯಂತ್ರಿಸುತ್ತದೆ. ಕೃಷ್ಣನ ಅಪ್ಪಣೆಯಂತೆ ಸೂರ್ಯನು ಪರಿಭ್ರಮಿಸುತ್ತಾನೆ. ಆದಿಯಲ್ಲಿ ಶ್ರೀಕೃಷ್ಣನು ವಿವಸ್ವಾನನ್ನು ಭಗವದ್ಗೀತಾ ಶಾಸ್ತ್ರವನ್ನು ತಿಳಿದುಕೊಳ್ಳುವ ಮೊದಲ ಶಿಷ್ಯನಾಗಿ ಮಾಡಿಕೊಂಡನು. ಆದುದರಿಂದ ಭಗವದ್ಗೀತೆಯು ಇಹಲೋಕದ ಕ್ಷುದ್ರ ಪಂಡಿತನಿಗಾಗಿ ರಚಿತವಾದ ಊಹಾತ್ಮಕ ಗ್ರಂಥವಲ್ಲ. ಕ್ಷುದ್ರ ಅಂದ್ರೆ ಏನು? ಇದು ಟೈಮ್ ಪಾಸಿಗಲ್ಲ. ಭಗವದ್ಗೀತೆ ಅಂತ ಹೇಳಿ ನನ್ನ ಮನೆಯಲ್ಲಿ ಉಂಟು, ಮುಟ್ಟಿದ್ರೆ ಆಯ್ತು ಸಾಕು ಅಂತ ಹೇಳ್ತೇವೆ ನಾವು. ದೇವಸ್ಥಾನದಲ್ಲಿ ಉಂಟು, ದೇವರ ಕೋಣೆಯಲ್ಲಿ ಇಟ್ಟಿದ್ದೇನೆ ಅಂತ ಮನಸ್ಸಿಗಲ್ಲ ಇದು. ಕ್ಷುದ್ರ ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸ್, ಬೇಡ ಅಂದ್ರೆ ಅಷ್ಟು ಇಂಟೆಲಿಜೆಂಟ್ ಇಲ್ಲದ ಪಂಡಿತನಿಗೆ ಆಗಲ್ಲ. ಇದನ್ನು ಅಧ್ಯಯನ ಮಾಡಿ ಜೀವನದಲ್ಲಿ ಅಳವಡಿಸಿ ಭಗವಂತನ ಪ್ರೇಮ ಪ್ರಾಪ್ತಿ ಆಗುವವರೆಗೆ ಸಾಧನೆ ಮಾಡ್ಲಿಕ್ಕೋಸ್ಕರ ಇದು. ಅನಾದಿ ಕಾಲದಿಂದಲೂ ಬರುತ್ತಿರುವ ಜ್ಞಾನದ ಪ್ರಮಾಣ ಗ್ರಂಥ ಇದು. ನಿನ್ನೆ ಮೊನ್ನೆಯದ್ದಲ್ಲ, ಅನಾದಿ ಕಾಲದಿಂದ ಬರುತ್ತಿರುವ, ನಮಗೆ ನಿಜವಾದ ಜ್ಞಾನ ಉಂಟು ಅಂತ ಹೇಳಿದ್ರೆ ಯಾವುದು ಪ್ರಮಾಣೀಕರಿಸಬೇಕು? ಭಗವದ್ಗೀತೆ ಪ್ರಮಾಣೀಕರಿಸಬೇಕು. ಇಲ್ಲದ್ರೆ ನಮ್ಮ ಜ್ಞಾನ ಸುಮ್ಮನೆ ವೇಸ್ಟ್. ಅಂತ ಜ್ಞಾನ ನಮಗೆ ಏನೇನಿದೆ ಅದು ಭಗವದ್ಗೀತೆ ಅಥವಾ ಅಂತ ಶಾಸ್ತ್ರ ಪ್ರಮಾಣೀಕರಿಸಲಿಲ್ಲ ಅಂದ್ರೆ ವೇಸ್ಟ್. ಗೀತೆಯ ಚರಿತ್ರೆಯನ್ನು ಮಹಾಭಾರತದಲ್ಲಿ ಶಾಂತಿ ಪರ್ವ 348.51-52 ನಾವು ಹೀಗೆ ಗುರುತಿಸಬಹುದು. ತ್ರೇತಾಯುಗಾದೌ ಚ ತತೋ ವಿವಸ್ವಾನ್ಮನವೇದದೌ ಮನುಷ್ಯಲೋಕ ಭೃತ್ಯರ್ಥಂ ಸುತಾಯೇಕ್ಷ್ವಾಕವೇದದೌ ಇಕ್ಷ್ವಾಕುಣಾ ಚ ಕಥಿತೋ ವ್ಯಾಪ್ಯ ಲೋಕಾನವಸ್ಥಿತಃ. ಪರಮ ಪ್ರಭುವಿನೊಂದಿಗೆ ಸಂಬಂಧಿಸಿದ ಈ ಶಾಸ್ತ್ರವನ್ನು ವಿವಸ್ವಾನನು ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ. ಮಾನವ ಕುಲದ ತಂದೆಯಾದ ಮನುವು ಅದನ್ನು ತನ್ನ ಮಗು ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಟ್ಟ. ಇಕ್ಷ್ವಾಕುವು ಭೂಗ್ರಹದ ರಾಜ ಮತ್ತು ರಘುವಂಶದ ಮೂಲ ಪುರುಷ. ಶ್ರೀ ರಾಮಚಂದ್ರನು ಈ ರಘುವಂಶದಲ್ಲಿ ಅವತರಿಸಿದ. ಆದುದರಿಂದ ಭಗವದ್ಗೀತೆಯು ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಉಳಿದು ಬಂದಿದೆ. ಇದು ಅರ್ಥ ಆಗಿದೆ ನಿಮಗೆ? ಕಲಿಯುಗದ ಅವಧಿ 4,32,000 ವರ್ಷಗಳು. ಇದರಲ್ಲಿ ಈಗ ತಾನೇ 5,000 ವರ್ಷಗಳು ಕಳೆದಿವೆ. ಇದಕ್ಕೆ ಹಿಂದಿನದು ದ್ವಾಪರ ಯುಗ 8 ಲಕ್ಷ ವರ್ಷಗಳು. ಅದಕ್ಕೆ ಮೊದಲು ತ್ರೇತಾಯುಗ 12 ಲಕ್ಷ ವರ್ಷಗಳು. ಹೀಗೆ ಸುಮಾರು 20,05,000 ವರ್ಷಗಳ ಹಿಂದೆ ಮನುವು ಭಗವದ್ಗೀತೆಯನ್ನು ತನ್ನ ಮಗನೂ ಶಿಷ್ಯನೂ ಭೂಲೋಕದ ಅರಸನೂ ಆದ ಇಕ್ಷ್ವಾಕು ಮಹಾರಾಜನಿಗೆ ಉಪದೇಶಿಸಿದ. ಎಷ್ಟು ವರ್ಷ ಹಿಂದೆ? 20,05,000. ಕರೆಕ್ಟ್ ಅಲ್ಲ ನಾನು ಹೇಳ್ತಾ ಇರೋದು? ನಂಬರ್ ಓದುದು ಕರೆಕ್ಟ್ ಉಂಟಲ್ಲ? ಹೌದು ಪ್ರಭು, ಕರೆಕ್ಟ್ ಇದೆ. ಓಕೆ, ಧನ್ಯವಾದ. 20,05,000 ಯಾರಾದ್ರೂ ಕೇಳಿದ್ರೆ ನೆನಪಿಟ್ಕೋಬೇಕು. ಸೂರ್ಯನಿಗೆ ಯಾವಾಗ ಹೇಳಿದ್ರು? 20,05,000 ವರ್ಷಗಳ ಹಿಂದೆ. ಸಾಧ್ಯ ಟ್ರೈ ಮಾಡೋಣ ನೆನಪು. ನನಗಂತೂ ಮರಿದು ಜಾಸ್ತಿ. ಈಗಿನ ಮ್ಯೂಟ್ ಮಾಡ್ಕೊಳ್ಳಿ. ಈಗಿನ ಮನುವಿನ ಯುಗವು ಸುಮಾರು 30,53,00,000 ವರ್ಷಗಳೆಂದು ಲೆಕ್ಕ. 30,53,00,000 ವರ್ಷಗಳೆಂದು ಲೆಕ್ಕ ಈಗಿನ ಮನುವಿನ ಯುಗವು, ವೈವಸ್ವತ ಮನು. ಇದರಲ್ಲಿ 12,04,00,000 ವರ್ಷಗಳು ಮುಗ್ದಿದೆ. ಒಂದು ಕಾಲ ಅಂಶ ಮುಗ್ದಿದೆ ಅಲ್ಲ? ಎಷ್ಟು ಮುಗ್ದಿದೆ? 30 ಅರ್ಧ ಕಾಲಲ್ಲ, ಒಂದು 40% ಮುಗ್ದಿರ್ಬೋದು ಅಷ್ಟೇ ಅಲ್ವಾ? ಮನುವು ಹುಟ್ಟುವ ಮೊದಲೇ ಭಗವಂತನು ತನ್ನ ಶಿಷ್ಯನೂ ಸೂರ್ಯದೇವನೂ ಆದ ವಿವಸ್ವಾನನಿಗೆ ಇದನ್ನು ಉಪದೇಶಿಸಿದ ಎಂದು ಅಂಗೀಕರಿಸಿದರೆ ಸುಮಾರು ಅಂದಾಜಿನಲ್ಲಿ ಗೀತೆಯನ್ನು ಕಡೆಯ ಪಕ್ಷ, ಮುಂಚೆನೇ ಉಂಟು ಕಡೆಯ ಪಕ್ಷ 12,04,04,00,000 ವರ್ಷಗಳ ಹಿಂದಾದರೂ ಉಪದೇಶಿಸಿರಬೇಕು.
ಎಷ್ಟು ಹಳತ್ತು ಅಂತ ಹೇಳುವುದಕ್ಕೆ ಎಸ್ಟಿಮೇಷನ್ ಹಾಕ್ತಾ ಇದ್ದಾರೆ. ಮಾನವ ಕುಲದಲ್ಲಿ ಅದು 20 ಲಕ್ಷ ವರ್ಷಗಳಿಂದ ಉಳಿದು ಬಂದಿದೆ. ಸುಮಾರು 5,000 ವರ್ಷಗಳ ಕೆಳಗೆ ಭಗವಂತನು ಮತ್ತೆ ಅರ್ಜುನನಿಗೆ ಉಪದೇಶ ಮಾಡಿದನು. ಈಗ ಅರ್ಜುನನಿಗೆ ಹೇಳಿಕೊಟ್ಟದ್ದು ಯಾವಾಗ? 5,000 ವರ್ಷ ಹಿಂದೆ. ಗೀತೆಯೇ ಹೇಳುವ ಪ್ರಕಾರ ಮತ್ತು ಉಪದೇಶ ಮಾಡುವ ಶ್ರೀಕೃಷ್ಣನ ಪ್ರಕಾರ ಇದು ಸುಮಾರಾಗಿ ಗೀತೆಯ ಚರಿತ್ರೆ. ಸೂರ್ಯದೇವನಾದ ವಿವಸ್ವಾನನು ಒಬ್ಬ ಕ್ಷತ್ರಿಯ. ಅವನು ಸೂರ್ಯವಂಶ ಕ್ಷತ್ರಿಯರೆಲ್ಲರ ತಂದೆಯಾಗಿದ್ದಾನೆ. ಈ ಕಾರಣದಿಂದಲೇ ಭಗವದ್ಗೀತೆಯನ್ನು ವಿವಸ್ವಾನನಿಗೆ ಉಪದೇಶ ಮಾಡಲಾಯಿತು. ಭಗವದ್ಗೀತೆಯನ್ನು ದೇವೋತ್ತಮ ಪರಮ ಪುರುಷನು ನುಡಿದನು. ಅದು ವೇದಗಳಿಗೆ ಸಮಾನ. ಆದುದರಿಂದ ಈ ಜ್ಞಾನವು ಅಪೌರುಷೇಯ. ಅಪೌರುಷೇಯ ಅಂದ್ರೆ ಶಬ್ದ ತರಂಗದಲ್ಲಿ ಭಗವಂತ ಹೇಳಿದ್ದು ಇನ್ನೂ ಇದೆ. ಅಪೌರುಷೇಯನ್ನ ಅದಕ್ಕೆ ಪುರುಷ ಯಾರು ಮಾಡಿದ್ದಲ್ಲ, ನಿಜವಾದ ಪುರುಷ ಮಾಡಿದ್ದು ಅದು ಭಗವಂತ. ವೇದದ ಆದೇಶಗಳನ್ನು ಲೌಕಿಕ ವ್ಯಾಖ್ಯಾನಗಳಿಗೆ ಒಳಪಡಿಸದೆ ಅವು ಇರುವಂತೆಯೇ ಸ್ವೀಕರಿಸಲಾಗುತ್ತದೆ. ಆಸ್ ಇಟ್ ಈಸ್ ಅಂತ ಬರೆದಿದ್ದಾರಲ್ಲ, ಯಥಾ ಪ್ರಕಾರ ಭಗವದ್ಗೀತೆ. ಆದುದರಿಂದ ಗೀತೆಯನ್ನು ಸಹ ಲೌಕಿಕ ವ್ಯಾಖ್ಯಾನಗಳಿಗೆ ಒಳಪಡಿಸದೆ ಸ್ವೀಕರಿಸಬೇಕು. ಐಹಿಕ ವಿವಾದ ನಿರತರು ತಮಗೆ ತೋರಿದಂತೆ ಭಗವದ್ಗೀತೆಯನ್ನು ಕುರಿತು ಊಹಿಸಬಹುದು. ಆದರೆ ಅದು ಭಗವದ್ಗೀತೆಯ ಯಥಾರೂಪವಲ್ಲ. ನಂಗೆ ಬೇಕಾದಾಗ ಏನೋ ಭಗವದ್ಗೀತೆ ಹೇಳಿದ್ರೆ ಅದು ಯಥಾರೂಪ ಅಲ್ಲ. ಭಗವದ್ಗೀತೆಯನ್ನು ಅದರ ವಾಸ್ತವ ಸ್ವರೂಪದಲ್ಲಿ ಗುರು ಪರಂಪರೆಯಿಂದ ಸ್ವೀಕರಿಸಬೇಕು. ಭಗವದ್ಗೀತೆಯನ್ನು ಗುರು ಪರಂಪರೆ, ನಾವು ಈಗಾಗಲೇ ನೋಡಿದ್ದೇವೆ ಯಾವ ಗುರು ಪರಂಪರೆಯಲ್ಲಿ ನಾವು ಬರ್ತಾ ಇದ್ದೇವೆ. ಈ ಪುಸ್ತಕ ನಮಗೆ ಸಿಕ್ಕಿದೆ ಅಂತ ಹೇಳಿ ಅದನ್ನು ಇಲ್ಲಿ ಭಗವಂತನು ಸೂರ್ಯದೇವನಿಗೆ ಉಪದೇಶಿಸಿದನೆಂದು, ಸೂರ್ಯದೇವನು ತನ್ನ ಮಗ ಮನುವಿಗೆ ಹೇಳಿದನೆಂದು, ಮನುವು ತನ್ನ ಮಗ ಇಕ್ಷ್ವಾಕುವಿಗೆ ಹೇಳಿದನೆಂದು ವರ್ಣಿಸಿದೆ. ಶ್ರೀಲ ಪ್ರಭುಪಾದ ಕೀ ಜೈ. ಅದ್ಭುತ ಅಧ್ಯಾಯ ಇದು, ತುಂಬಾ ಚೆನ್ನಾಗಿರ್ತದೆ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ.